ಮಟಿಗಡಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳು ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಧರನ್ನಾಗಿ ಗೈವ ಶ್ರೀ ಸಿದ್ಧ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲವೇ ಕೇಳೋ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ಲಿ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 15ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅನಂತ ಪ್ರಕಾರವನ್ನು ಹೇಳಿ ಮೂಢ ಬುದ್ಧಿಯ ಅಭಿಪ್ರಾಯ ಅರ್ಥವನ್ನು ಹೇಳಿ ವೇದಾಂತ ಶ್ರವಣ ರೂಪವಾಗಿರುವ ಉಪಾಸನೆಯನ್ನು ಬೋಧಿಸಿ ನಂತರದಲ್ಲಿ ನಿಧಿಧ್ಯಾಸನ ರೂಪವಾದ ಆತ್ಮ ಉಪಾಸನೆ ಇಲ್ಲಿ ಮಾಡಬೇಕು ಅಂತ ಅರ್ಥ. ಅಂದರೆ ಶ್ರವಣವನ್ನು ಮಾಡುವಂಥ ಅಧಿಕಾರಿಗಳು ಬೇರೆ, ಶ್ರವಣವನ್ನು ಮಾಡಿ ಮನನ ಉಪಾಸನೆಯನ್ನು ಮಾಡುವವರು ಬೇರೆ, ಮನನ ಉಪಾಸನೆ ಆದ ನಂತರ ನಿಧಿಧ್ಯಾಸನ ಉಪಾಸನೆ ಮಾಡುವುದು, ಇದು ಉಪಾಸನೆ ಅಂತ. ಹೀಗಾಗಿ ಮುಂದೆ ಮಹಾತ್ಮರು ಜ್ಞಾನ ಯಜ್ಞೇನ ಚ ಅಪಿ ಅನ್ಯೇ ಯಜಂತ ಮಾಂ ಉಪಾಸತೆ ಏಕತ್ವೇನ ಪೃಥುಕ್ತೇನ ಬಹುಧಾ ವಿಶ್ವತೋ ಮುಖ ಅಂತ ಶ್ರೀಕೃಷ್ಣ ಭಗವಂತ ಅರ್ಜುನಿಗಾಗಿ
ಕೆಲವರು ಜಗತ್ತಿನಲ್ಲಿ ನಾನು ಹೇಗಿದ್ದೇನೆಂದರೆ ಸರ್ವಾಂತರಯಾಮಿಯಾಗಿ, ಸರ್ವತೋಮುಖವಾಗಿ, ಸರ್ವತೋಭಾವಗಳಾಗಿ, ಸರ್ವತೋಚಕ್ಷುಗಳಾಗಿ, ಏಕೋ ದೇವ ಸರ್ವಭೂತೇಶು ಗೂಢ, ಎಲ್ಲರ ಮನೆಗಳು ಬೇರೆ ಬೇರೆ ಭಿನ್ನ ಭಿನ್ನ, ಚಿಕ್ಕ ಇರ್ಬೋದು, ದೊಡ್ಡ ಇರ್ಬೋದು, ಅಂತಸ್ತಿರ್ಬೋದು, ಆದರೆ ಎಲ್ಲರಲ್ಲಿ ನಾನು ಗೂಢವಾಗಿ ಬಯಲು ಯಾವ ರೀತಿ ಇದ್ದೇನೆಯೋ ಅದೇ ಪ್ರಕಾರವಾಗಿ ಪಾಪದ ಜೀವರಾಶಿಗಳಿರಲಿ, ಪುಣ್ಯಾತ್ಮರ ಜೀವರಾಶಿಗಳಿರಲಿ, ಕರ್ಮೀಯ ಜೀವಿಗಳಿರಲಿ, ಧರ್ಮೀಯ ಜೀವಿಗಳಿರಲಿ, ಅವುಗಳೆಲ್ಲಲ್ಲಿಯೂ ಕೂಡ ಮನೆಯೊಳಗೆ ಬಯಲಿದ್ದಂತೆ ಎಲ್ಲರ ದೇಹದಲ್ಲಿ ನಾನು ಇದ್ದೇನೆ. ಆದರೂ ಕೂಡ ನನ್ನನ್ನು ಕೆಲವು ರೀತಿಯಿಂದ ಭಜಿಸುವರು, ಉಪಾಸನೆಯನ್ನು ಮಾಡುವರು. ಅದು ಹೇಗೆಂದರೆ ಯಜ್ಞ ಯಾಗಾದಿಗಳನ್ನು ಮಾಡಿ, ನನ್ನ ಪೂಜೆಯನ್ನು ಮಾಡಿ ಉಪಾಸನೆಯನ್ನು ಮಾಡುವರು ಕೆಲವು ಮಂದಿ. ಯಜ್ಞ ಯಾಕೆ ಮಾಡ್ತಾರಂದ್ರೆ ಕುರಿ ಕೋಣ ರಕ್ಕಸರಿಗೆ ಮುಟ್ಟಲಿ ಅಂತಲ್ಲ. ಯಜ್ಞ ಯಾಗಾದಿಗಳು ಭಗವಂತನ ಸಲುವಾಗಿ ಮಾಡ್ತಾರವರು. ಆದರೆ ಯಜ್ಞ ಯಾಗಾದಿಗಳ ಫಲ ಆಪೇಕ್ಷೆ ಇರ್ತದೆ. ಒಂದು ಯಜ್ಞ ಮಾಡಬೇಕು, ಒಂದು ಯಾಗ ಮಾಡಬೇಕು, ಮನೆಯಲ್ಲಿ ಸಾಮಾನ್ಯ ಒಂದು ರುದ್ರಾಭಿಷೇಕ ಮಾಡಂತ ಹೇಳಿದ್ರೆ ಸ್ವಾರ್ಥಕ್ಕಾಗಿ ಮಾಡ್ತೀವಿ, ನಮ್ಮ ಲಾಭಕ್ಕಾಗಿ, ಭಗವಂತನಿಗಾಗಿ ಅಲ್ಲಲ್ಲ. ಅದು ಅಂದ್ರೆ ಏನರ್ಥ ಆಯ್ತು? ಈ ರೀತಿ ಉಪಾಸನೆ ಮಾಡುವವರು ತಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಭಜಿಸುವವರು. ಇವರು ಒಂದು ಭಾಗ. ಹೆಸರು ಭಗವಂತಂದು, ಒಳಗ ಸ್ವಾರ್ಥ ತಾಂಬುದು. ಸೂರೇಶ್ವರ ಗುಡಿಗೆ 5 ಕಾಯಿ ಹೊಡಿತೀವಂದ್ರೆ ಆ ಸೂರೇಶ್ವರನಿಗಾಗಿ ಅಂತ ಅರ್ಪಣೆ ಮಾಡಂಗಿಲ್ಲ. ನಮ್ಮ ಬೇಡಿಕೆಗಳು ಆವಂತ 5 ಕಾಯಿಯನ್ನು ಹೊಡಿತೀವಿ. ಫಲದಿಚ್ಛೆ ಅದಲ್ಲ. ಹೀಗೆ ಇನ್ನೂ ಕೆಲವರು ಏಕತ್ವದಿಂದ, ಅವ್ರೆಂಗ ಏಕತ್ವದಿಂದ ಅಂದ್ರೆ ಎಲ್ಲ ಕಡೆ ಭಗವಂತ ಪರಮಾತ್ಮ ನೀನಿದ್ದಿ, ಹಾಗಾಗಿ ನೀನು ಇಲ್ಲದ ಸ್ಥಳವೇ ಇಲ್ಲ ಅಂದಾಗ ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣನಾಗಿ ನೀನು ಇದ್ದಿ ಅಂದಾಗ ನನ್ನಲ್ಲಿ ಕೂಡ ನೀನು ಇದ್ದಿ ಅಂತ ತನ್ನನ್ನೇ ತನ್ನಲ್ಲಿ ನಿಧಿಧ್ಯಾಸನ ಮಾಡುವಂಥ ಪೂಜಕರು ಕೆಲವು ಮಂದ್ಯಾರ. ಸದಾಕಾಲ ಆತ್ಮಚಿಂತನೆಯಲ್ಲಿ ಇರ್ತಾರೆ ಅವರು. ಯಾಕಿರ್ತಾರೆ ಅವರು ಅಂದರೆ ಆತ್ಮನೇ ನನ್ನಲ್ಲಿ ಆನಂದಾಗ ತನ್ನಲ್ಲಿಯೇ ಚಿಂತನೆ ಏನು ಮಾಡ್ತಾನೆ ವಿನ ಭಿನ್ನ ರೂಪದಿಂದ ಚಿಂತನೆ ಮಾಡಂಗಿಲ್ಲ. ಇವರು ಒಂದು ಪ್ರಕಾರ. ಮತ್ತೆ ಕೆಲವರು ವಿಶ್ವರೂಪವೆಂದು, ಕೆಲವರು ಹೇಗೆ ವಿಶ್ವ ಅಂದರೆ ಜಗತ್ತೇ ಬ್ರಹ್ಮ ಸ್ವರೂಪ, ಈ ಜಗತ್ತೇನದ ಎಲ್ಲವೂ ಪರಮಾತ್ಮನ ಸ್ವರೂಪ, ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ಸರ್ವತೋಮುಖ. ಎಲ್ಲೆಲ್ಲಿ ಏನಾನ ಮಾಡಿದರೆ ಕೂಡ ಅದು ಭಗವಂತ ಇಲ್ಲಿ ಆನಂತ ಮಾಡ್ತಾರ ಅವರು. ಆ ಥರ ಮಾಡ್ತಕ್ಕಂಥವ್ರು ಬೇರೆ. ಆದರೆ ಇದರಲ್ಲಿ ಮುಖ್ಯವಾದದ್ದು ಯಾವುದಂದ್ರೆ ಬ್ರಹ್ಮ ಆತ್ಮ ಐಕ್ಯತ್ವ, ಏಕತ್ವ ಸಾಧನೆ ಏನದ ಅದೇ ನಿಜವಾದ ಉಪಾಸನೆ. ಅಂದ್ರೆ ಬ್ರಹ್ಮವನ್ನ ಉಪಾಸನೆ ಮಾಡುವ ಸಾಧನೆ ಅದಕ್ಕೆ ಯಜ್ಞ ಅಂತಾರ. ಯಜ್ಞ ಅಂದ್ರೆ ಇದು ಹಿಂಗ ಹೊರಗೆ ಮಾಡೋದು ಯಜ್ಞ ಅಲ್ಲ. ಯಾವುದರ ದ್ವಾರ ಯಜಿಸಲ್ಪಡುವುದು ಅದು ಯಜ್ಞ ಜ್ಞಾನವೆಂಬ ಯಜ್ಞವೇ ಜ್ಞಾನ ಯಜ್ಞ. ಇಂಥ ಜ್ಞಾನವನ್ನು ಆಶ್ರಯಿಸಿದ ಅಪಕ್ವ ಹೃದಯವುಳ್ಳವರು ಅಂದ್ರೇನು?
ಪರಿಪಕ್ವ ಹೃದಯದವರಿಗಲ್ಲದೆ ಬರಿದೇ ಬೋಧಿಪೆನೆಂಬ ಭ್ರಮೆಯೇಕೆ ಮರುಳೆ. ಸರ್ಪಭೂಷಣ ಹೇಳ್ಯಾರಿಲ್ಲ. ಯಾಕೆ ಹೇಳ್ತಾರ ಆ ಮಾತು ಅಂದ್ರೆ, ಇವರು ಬುದ್ಧಿಯಲ್ಲಿ ವಿಪರೀತ ಭಾವ. ವಿಪರೀತ ಅಂದ್ರೆ ಎಷ್ಟು ಕೇಳಿದರೆ ಏನು, ಗುರುವಾಕ್ಯದಲ್ಲಿ ಶ್ರದ್ಧೆ ಇಲ್ಲ, ವೇದವಾಕ್ಯದಲ್ಲಿ ಶ್ರದ್ಧೆ ಇಲ್ಲ, ಸತ್ಯದಲ್ಲಿ ಶ್ರದ್ಧೆ ಇಲ್ಲ, ಧರ್ಮದಲ್ಲಿ ಶ್ರದ್ಧೆ ಇಲ್ಲ. ಇವರಲ್ಲಿ ಎಲ್ಲಿ ಅದು ಶ್ರದ್ಧೆ? ಅಶ್ರದ್ಧಾವಾನ್. ಅಪನಂಬಿಕೆಯಲ್ಲಿ ವಿಶ್ವಾಸವನ್ನು ಇಟ್ಟವರ ವಿನ ನಂಬಿಕೆಯಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟವರಲ್ಲ. ಹಾಗಾಗಿ ವಿಪರೀತ ದೋಷ ಉಳ್ಳವರು ಬ್ರಹ್ಮವೇ ನಾನು, ನಾನೇ ಬ್ರಹ್ಮ ಎಂದು ತಮ್ಮನ್ನ ಬ್ರಹ್ಮವನ್ನಾಗಿ ಭಾವನೆ ಮಾಡುವವರನ್ನು ಪ್ರತ್ಯಕ್ ಭಿನ್ನವಾದ ನನ್ನನ್ನು ಉಪಾಸನೆ ಮಾಡುವರು ಎಂದರ್ಥ. ಎಲ್ಲಿ ಅವರು ಏನೇ ಮಾಡಿದರೂ ಕೂಡ ಬ್ರಹ್ಮ ಭಿನ್ನ ಅಂತಲೇ ಮಾಡ್ತಾರೆ ವಿನ ಬ್ರಹ್ಮ ನಾನಂತ ಮಾಡಂಗಿಲ್ಲ ಅವರು. ಎಲ್ಲಿವರೆಗೂ ಬ್ರಹ್ಮ ಭಿನ್ನ ಅಂತ ನಿಂತ್ಕೊಂಡದಿ ಅಲ್ಲಿ ದ್ವೈತ ಅದ, ದ್ವೈತ ಇದ್ದಲ್ಲಿ ದ್ವೇಷ ಅದ, ದ್ವೇಷ ಇದ್ದಲ್ಲಿ ಭಯ ಅದ, ಭಯ ಇದ್ದಲ್ಲಿ ಕರ್ಮ ಅದ, ಕರ್ಮ ಇದ್ದಲ್ಲಿ ಪಾಪ ಪುಣ್ಯ ಅದ. ಎಲ್ಲಿವರೆಗೂ ಪಾಪ ಪುಣ್ಯ ಅದ ಅಲ್ಲಿವರೆಗೂ ಜನ್ಮಗಳವ. ಅಂದ್ರೆ ನೀವು ಮುಕ್ತ ಆಗ್ತಿದ್ದೇನು? ಆಗೋದಿಲ್ಲ ಅಂತ. ಆ ಕಾರಣದಿಂದ ಇವರು ಈ ವಿಪರೀತ ಭಾವನೆಯನ್ನು ನಾಶ ಮಾಡುವುದಕ್ಕಾಗಿ ಏನು ಮಾಡಬೇಕಪ್ಪ? ಬ್ರಹ್ಮನಾನಲ್ಲ ಅಂತ ವಿಪರೀತ ಭಾವ, ಅದು ಸಾಧ್ಯನೇ ಇಲ್ಲ ಅಂತಾರ. ನಾನು ಹೆಂಗ ಬ್ರಹ್ಮ ಆತೇನು? ಬ್ರಹ್ಮ ಅಂದ್ರೆ ಜಗತ್ತು ಗಡಗಡ ನಡುತ್ತದ. ಅವನು ಸೃಷ್ಟಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳವನು. ನಾನು ಬ್ರಹ್ಮ ಆದರೆ ಹೌದು, ವೇದ ಹೇಳ್ತದ, ಶ್ರುತಿ ಹೇಳ್ತದ, ಸಂತರು ಹೇಳ್ತಾರ, ಸದ್ಗುರುಗಳು ಸಾರ್ತಾರ. ಆದರೂ ಕೂಡ ಇದು ಅನುಭವಕ್ಕೆ ವಿರುದ್ಧ ಅದಲ್ಲ, ಸ್ವಾನುಭವಕ್ಕೆ ಬರಲಿಲ್ಲಲ್ಲ. ಯಾಕೆ ಬರಲಿಲ್ಲ? ಅವನ ಪ್ರಶ್ನೆ ಅದ, ಬ್ರಹ್ಮ ನಾನಾಗಿದ್ರೆ ಬ್ರಹ್ಮ ಸೃಷ್ಟಿ ಮಾಡಿದಂಗೆ ನಾನು ಮಾಡಬೇಕಾಗಿತ್ತಲ್ಲ. ಮತ್ತು ಆ ಬ್ರಹ್ಮಗ ಸೃಷ್ಟಿ ಮಾಡೋದು ಬಂತು, ನನಗೆ ಬರಲಿಲ್ಲ ಅಂದರೆ ನಾನು ಹೆಂಗೆ ಬ್ರಹ್ಮ ಆತೀನಿ ಅಂತ ಶ್ರುತಿವಾಕ್ಯಗಳಲ್ಲಿ ಸ್ವಾನುಭಾವದಲ್ಲಿ ವಿಪರೀತ ಹೆಚ್ಚೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗಾಗ್ತಿದ್ದೀ ಅಂತ ಅದಕ್ಕೆ ಮಹಾತ್ಮರು ಇದು ಪರಿಹಾರ ಆಗಬೇಕಾಗಿತ್ತು. ಆ ಬ್ರಹ್ಮ ಪರಮಾತ್ಮನೇ ನಾನಂತ ನೀನು ನಿಶ್ಚಯ ಆಗ್ಬೇಕಾದ್ರೆ ಏನು ಮಾಡು ಅಂದರೆ, ನಿತ್ಯವೂ ಬ್ರಹ್ಮವೆಂಬ ಅನುಸಂಧಾನವನ್ನು ಮಾಡು ಅಂದರು. ಏನು ಮಾಡು? ನಿತ್ಯದಲ್ಲಿ ಬ್ರಹ್ಮವೇ ನಾನು ಅನ್ನುವ ಅನುಸಂಧಾನವನ್ನು ಮಾಡು, ವಿಚಾರವನ್ನು ಮಾಡು, ಅನುಭವಕ್ಕೆ ಹೋಗು. ಯಾಕಂದ್ರೆ ಬಯಲಾಟ ಮಾಡಿರ್ತಾನೆ ಒಬ್ಬ ವ್ಯಕ್ತಿ, ತನ್ನ ಪಾತ್ರಕ್ಕೆ ಸರಿಯಾದ ಮಾತುಗಳನ್ನು ಕಲಿಬೇಕಾಗ್ಯದಲ್ಲಿ. ಬಾಯ್ಬಿಟ್ಟು ಮಾಡಬೇಕಿಲ್ಲ. ನನಗೆ ಪಾತ್ರ ನಾ ಮಾಡೀನಿ, ಪಾತ್ರಕ್ಕೆ ತಕ್ಕಂತೆ ಮಾತು ಬರೋದಿಲ್ಲ ಅಂತ ಸುಮ್ಮನೆ ಕುಂತ್ರೆ ಮಾತು ಬರ್ತವೆ? ಪ್ರತಿನಿತ್ಯ ಮಾತುಗಳನ್ನು ಕಲಿತಾಗ ಅವನು ರಾಮನ ಮಾತಾಡಿದಾಗ ಆ ಪಾತ್ರ ಏನಂತ ನೋಡುವವರಿಗೆ ಆಹಾ ಅಂತ ಅನಿಸ್ತು. ಮಾತು ಬರಂಗಿಲ್ಲ ಅಂತ ಹೇಳಿ ಗಟ್ಟಿ ಮಾಡೋದ ಬಿಟ್ರೆ ಕಲ್ತು ಮಾತನ್ನು ಹೋತಾವ. ಅದರಂತೆ ಬ್ರಹ್ಮ ನಾನು ಅಲ್ಲ ಅಂತ ಕುಂತ್ರೆ ಬ್ರಹ್ಮ ಯಾವಾಗ ಆತಿದ್? ನೀನು ಬ್ರಹ್ಮ ವಿಚಾರವನ್ನು ಮಾಡಿದಾಗ ಆತದ್ದಿ. ಹಾಗಾಗಿ ಕೆಲವು ಕರ್ಮಪಟರು ಅಂತಾರೆ ಜಗತ್ತಿನಲ್ಲಿ. ಕರ್ಮಪಟರು ಅಂದರೆ ಕರ್ಮಯೋಗದಿಂದನೇ ಉಪಾಸನೆಯನ್ನು ಮಾಡಿ ಆ ಬ್ರಹ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ದೇವರು ನಾನೇ, ಪರಮಾತ್ಮ ನಾನೇ ಅನ್ನುವಂಥ ಜ್ಞಾನವನ್ನು, ಮೋಕ್ಷವನ್ನು ಪಡಿಬೇಕು ಅನ್ನುವಂಥ ಕೆಲವರಾರ.
ಸಾಧ್ಯ ಆಗ್ತದೇನದು? ಬೇರೆ ಅಂತ ತಿಳ್ಕೊಂಡು ಅದು ನಾನೇ ಆಗ್ಬೇಕಂದ್ರೆ ನೀನು ನಾನಾಗೋದಿಲ್ಲ, ನಾನು ನೀನಾಗೋದಿಲ್ಲ. ಅದಂತೆ ಕರ್ಮಪಟರು ಏನದ, ದೇವರು ಬೇರೆ, ನಾನು ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅಂತ ಹಲವು ಭಿನ್ನ, ಒಂದಲ್ಲ. ಹಾಗಾಗಿ ಇಂಥವರು ಅಪಿ ಅಂದರೆ ಶಬ್ದವಂದ ಪ್ರಯೋಗವನ್ನು ಮಾಡಿ ಯಜ್ಞ ಜ್ಞಾನದ್ವಾರ ಉಪಾಸನೆ ಮಾಡುವವರು ಭೇದ ರೂಪಾಯಿಯೋ ಅಭೇದ ರೂಪಾಯಿ ಅಂದರೆ ಯಜ್ಞಯಾಗ ಮಾಡುವವರು ಭೇದ ರೂಪನೇ ಮಾಡ್ತಾರೆ, ವಿನ ಅಭೇದ ರೂಪ ಮಾಡಂಗಿಲ್ಲ ಅಂತ. ಅದರಿಂದ ಇಲ್ಲಿ ಮುಂದೆ ಸಯಶ್ಚಾಯ ಅಯಮಾತ್ಮ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿಗಳು ಹೇಳ್ತೇವಿಲ್ಲ. ಈ ಮಹಾವಾಕ್ಯಗಳು ಯಾಕೆ ಹೇಳಕತ್ತವ ನಮಗಂದ್ರೆ ನಮ್ಮ ಆತ್ಮಜ್ಞಾನದ ಅನುಸಂಧಾನ ಆಗ್ಲಂತ ಹೇಳ್ಯಾರ ಅವರು. ಅದಕ್ಕಾಗಿ ಹೇಳಿದ್ದವರು. ಈ ಬ್ರಹ್ಮಜ್ಞಾನಿಯಾದ ಆಚಾರ್ಯನಿಂದ, ಯಾರಲ್ಲಿ ಬ್ರಹ್ಮಜ್ಞಾನಿಯಾದ ಆಚಾರ್ಯ ಅಂದ್ರೆ ಬ್ರಾಹ್ಮಣರು ಜನವಾರ ಕಡೆ ಹೋಗಬಾರ್ದು, ಬ್ರಹ್ಮಜ್ಞಾನಿಗೆ ಆಚಾರ್ಯರು ಅಂತ ಕರೆದಾರ. ಶಂಕರಾಚಾರ್ಯರು ಅಂತ ಕರೆದರು, ಶುಕ್ಲಾಚಾರ್ಯರು ಅಂತ ಕರೆದರು. ಬಹಳ ಮಂದಿ ಆಚಾರ್ಯರಾಗಿ ಹೋಗ್ಯಾರಲ್ಲ. ಇಲ್ಲಿ ಆಚಾರ್ಯರು ಅಂತ ಶಬ್ದಕ್ಕೆ ವೇದಾಂತದಲ್ಲಿ ಅರ್ಥ ಮಾಡಿದವರು ಬ್ರಹ್ಮಜ್ಞಾನಿಗೆ ಆಚಾರ್ಯರು ಅಂತ ಕರೆದರು. ಇದನ್ನ ಆಚಾರ್ಯರ ಮಾತುಗಳನ್ನು ಆಚರಣೆ ಮಾಡಿ ಅವರ ದಾರಿಯಲ್ಲಿ ಹೋಗ್ತಕ್ಕಂಥವರಿಗೆ ಮಹಾತ್ಮರು ಅಂತ ಕರೆದರು. ನಿನ್ನೆ ಹೋಗಿದಲ್ಲಿಂದ ಮಹಾತ್ಮ ಅಂತ ಕರೆದ ಸಣ್ಣ ಬಿರುದು ಕೊಟ್ಟಿಲ್ಲ ವೇದಾಂತಿಗಳು. ನೀ ಸಣ್ಣವನಂತ ಕರ್ಮದ ಮಾತುಗಳಲ್ಲಿ ವಿಶ್ವಾಸ ಅದ. ಅವ್ರ ಕರ್ಮದಲ್ಲಿ ನೀ ಸಣ್ಣವನಿದ್ದು, ನೀ ಚಿಕ್ಕವನಿದ್ದು ಅಂತ ನಮ್ಮನ್ನು ಸುಮಾರನೇ ಮಾಡ್ತಾರೆ. ಅದೇ ನಮಗೆ ಬಹಳ ನಂಬಿಕೆ ಆಗ್ಯದ. ವೇದಗಳು ವೇದಾಂತಗಳು ನೀ ದೊಡ್ಡವನಪ್ಪ, ನೀ ಪರಮಾತ್ಮ ಸ್ವರೂಪಿದ್ದಿ, ಆತ್ಮ ಸ್ವರೂಪಿದ್ದಿ, ದೇವರ ಸ್ವರೂಪಿದ್ದಿ ಅಂತ ದೊಡ್ಡವ್ರನ್ನ ಮಾಡೋರ್ನ ಮಾತು ಅಪನಂಬಿಕೆ ಮಾಡೀವಿ. ಸಣ್ಣವನ್ನ ಮಾಡುವಂಥವರ ಮಾತನ್ನ ಬಹಳ ವಿಶ್ವಾಸದಲ್ಲಿ ಇಟ್ಟಿವಿ. ಇದಕ್ಕೆಲ್ಲ ಕಾರಣ ಅಂದರೆ ಸರಿಯಾಗಿ ನಾವು ಬ್ರಹ್ಮಜ್ಞಾನಿಯಾದ ಆಚಾರ್ಯರ ಉಪದೇಶವನ್ನು ಪಡಿಬೇಕಂತ ಅರ್ಥ. ಯಾರಿಗೆ ಶರಣ ಹೋಗಕ್ಕೆ ನಾವು ಕಳ್ಳತನ ಮಾಡಬೇಕಾಗಿದ್ರೆ ಕಳ್ಳನ ಸಂಘನೇ ಮಾಡಬೇಕು. ಒಳ್ಳೆಯವರು ಸಂಘ ಮಾಡಿದ್ರೆ ಕಳ್ಳತನ ಮಾಡಕ್ಕೆ ಬರೋಂಗಿಲ್ಲ. ಅನುಭವ ಇಲ್ಲ, ಹೆಂಗೆ ಮಾಡ್ತಾನೆ? ಹೌದೇ? ಮತ್ತೆ ನಾ ದುರ್ಬುದ್ಧಿ ಉಳ್ಳವನಾಗಬೇಕಾದ್ರೆ ಕೆಟ್ಟವರ ಮಾತುಗಳನ್ನು ಕೇಳಬೇಕು. ನಾನು ಶ್ರೀಮಂತನಾಗಿ ಹಣವನ್ನು ಗಳಿಸಬೇಕಂದ್ರೆ ಆ ಶ್ರೀಮಂತರ ಸಂಘ ಮಾಡಿದ ಗೊತ್ತಾಗ್ತದ ಇವ್ರ ಹಣವನ್ನು ಹೇಗೆ ಗಳಿಸ್ತಾರ, ಏನು ಮಾಡಿದ್ರೆ ಹಣ ಗಳಿಕೆ ಆಗ್ತದ ಅನ್ನುವ ಅನುಭವ ಅವನ ಸಂಘ ಮಾಡಿದ ಗೊತ್ತಾಗಲ್ಲ. ಅದೇ ಪ್ರಕಾರ ಇಲ್ಲಿ ಆ ಬ್ರಹ್ಮ ಆನಂದವನ್ನು ಪ್ರಾಪ್ತಿ ಕಂಡು ಮಾಡಿಕೊಂಡು ಬ್ರಹ್ಮನೇ ನಾನಂತ ತಿಳಿದುಕೊಂಡು ಬ್ರಹ್ಮನಿಗೆ ಇಲ್ಲದ ಜನನ ಮರಣ ದುಃಖ ನನಗೂ ಇಲ್ಲ ಅನ್ನುವಂಥ ದೃಢ ಭಾವ ಅನುಭಾವ ನಿನಗಾಗಬೇಕಾದ್ರೆ ಅನುಭಾವಿಯ ಸಂಘ ಮಾಡಬೇಕು. ಇದ್ರಿಗೇನು ಸಂಶಯ ಇಲ್ಲ, ಅನುಮಾನ ಇಲ್ಲ. ನಮ್ಮನ್ನು ಹಿಡ್ಕಂಡೇ ನಾ ಭಾಳ ಸರಿ ಹೇಳ್ತೀನಲ್ಲ, ನಮ್ಮನ್ನು ಬಿಟ್ಟು ಶಾಸ್ತ್ರ ಇಲ್ಲ. ಶಾಸ್ತ್ರ ಹೇಳುವವರಿಗೂ ಕಾನೂನು, ಕೇಳುವವರಿಗೂ ಕಾನೂನು. ಈ ಕೇಳುವವರು ಕಾನೂನಿಗೆ ತಪ್ಪಿದರೆ ಅವನಿಗೂ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಹೇಳುವವನು ಕಾನೂನಿಗೆ ತಪ್ಪಿದರೆ ಇವನಿಗೆ ಭವದುಃಖ ತಪ್ಪಂಗಿಲ್ಲ ನೋಡ್ರಿ. ಬೇಕಾದವರಲ್ಲಿ ಬಹಳ ಜನ ಕೋರ್ಟಲ್ಲಿ ಎಷ್ಟೋ ಜನರಿಗೆ ಕಾನೂನಿನ ದೃಷ್ಟಿಯಿಂದ ನ್ಯಾಯವಾದಿಗಳು ನ್ಯಾಯವನ್ನು ಒದಗಿಸ್ತಾರ, ಶಿಕ್ಷೆಯನ್ನು ಕೊಡುವಂಥ ಶಕ್ತಿ ನ್ಯಾಯಾಧೀಶನಿಗಾದ.
ಈ ನ್ಯಾಯಾಧೀಶ ಎಲ್ಲರಿಗೂ ಶಿಕ್ಷೆಯನ್ನ ಕೊಡುವುದು ತಾನು ತಪ್ಪು ಮಾಡಿದ್ರೆ ಬಿಡುಗಡೆ ಅದೇನು? ನ್ಯಾಯಾಧೀಶ ನಾನು ತಪ್ಪು ಮಾಡಿದ್ರೆ ನಡೀತದ ಅಂತೇಳಿ ಫ್ರೀ ಬಿಟ್ಟಾರ ನನಗೆ. ಎಷ್ಟೋ ಮಂದಿ ನ್ಯಾಯಾಧೀಶರಿಗೆ ಜೈಲು ಶಿಕ್ಷೆ ಆಗ್ಯದ. ಯಾಕ? ಕಾನೂನಿಗೆ ವಿರುದ್ಧವಾಗಿ ನೀನು ಇಲ್ಲಿ ಕೆಲಸ ಮಾಡಿದ್ದಿ, ನಿಂದು ತಪ್ಪಾದಂತ ನ್ಯಾಯಾಧೀಶನಿಗೂ ಜೈಲು ಶಿಕ್ಷೆ ಆಗ್ಯದ. ಅಂದ್ರೆ ಶಿಕ್ಷೆ ಕೊಡೋನಿಗೆ ಶಿಕ್ಷೆ ಇಲ್ಲ ಅಂತ ಅರ್ಥ ಅಲ್ಲ, ಹೇಳುವವನಿಗೆ ಬಿಟ್ಟು ಶಾಸ್ತ್ರ ಆದಂತ ಅರ್ಥ ಇಲ್ಲ. ಹೇಳುವವರು ಕೇಳುವವರು ಕೂಡೇ ಆದ, ಅದು ಬಹಳ ಲಕ್ಷ್ಯ ಇಡಬೇಕು. ಹೀಗೆ ಸರಿಯಾಗಿ ಅನುಭವಿಸಿದ ನಂತರ ಯಾರಲ್ಲಿ ಅನುಭವಿಯಾದಂಥ ಆಚಾರ್ಯರಂದ್ರೆ, ಗುರುಗಳಂದ್ರೆ, ಋಷಿಗಳು ಅಂದ್ರೆ ಎಲ್ಲ ಒಂದೇ, ಅರ್ಥಗಳು ಬೇರೆ. ಅವರಿಂದ ಸರಿಯಾಗಿ ಅನುಭವಿಸ್ಬೇಕು. ಅಂದ್ರೆ ಏನು? ಸರಿಯಾಗಿ ಅನುಭವಿಸ್ಬೇಕಂದ್ರೆ ಅದು ವ್ಯರ್ಥ ಆಗಲಾರ್ದಂಗ ಪೂರ್ಣವಾಗಿ ಸ್ವಾಹ ಅಂದ್ರೆ ನಾವು ಕುಡಿಬೇಕು. ಅನ್ನದ ಅಗಳು ತಟ್ಟೆಯಲ್ಲಿ ನೀಡಿದಾಗ ಎಲ್ಲಿ ಚೆಲ್ಲಬಾಡ್ರಿ ಅಂತೀವಲ್ಲ, ಯಾಕ? ಅದು ಪೂರ್ಣ ಊಟ ಮಾಡಬೇಕು ಅಂತ ಅರ್ಥ. ಗುರುಗಳು ಮಾತಾದ್ರೂ ಕೂಡ ಅಷ್ಟೇ, ಶಾಸ್ತ್ರದಾಗ ನಮ್ಮ ಅನುಕೂಲವಾದ ಸ್ವೀಕಾರ ಮಾಡೋದು, ಅನಾನುಕೂಲ ಆದದನ್ನ ಬಿಟ್ರೆ ನೀನು ಸರಿಯಾಗಿ ಸ್ವೀಕಾರ ಮಾಡಿಲ್ಲ. ಹೌದಿಲ್ಲ? ಶಾಸ್ತ್ರ ಹಂಗೆ ಅರ್ಥ ಮಾಡ್ಬೇಕು, ಬೇರೆ ಮಾಡಬೇಕು. ನಾವು ಕೆಲವು ಜನ ಏನು ಮಾಡ್ತೀವಿ, ನಮ್ಗೆ ಅನುಕೂಲ ಆದದೇ ಇಲ್ಲಪ್ಪ, ನಮ್ಮ ಗುರುಗಳದು ನಮ್ಮ ಶಾಸ್ತ್ರ ಹಿಂಗಾದಂತೀವಿ. ನಮಗೆ ಅನಾನುಕೂಲ ಆಯ್ತು ಅಂದ್ರೆ ಸುಮಾರು ಆಗಬಾರ್ದಂತ ಗುರುಗಳಿಗೆ ದೋಷ ಮಾಡಿಬಿಡ್ತೀವಿ. ಗುರುಗಳಿಗೆ ಸುಮಾರಪ್ಪ ಅಂದ್ಬಿಡ್ತೀವಿ. ತನ್ನ ಸುಮಾರು ಹೇಳ್ಕಂಗಿಲ್ಲ ಅವನು. ನಾಲ್ಕು ಅವ್ರ ಮೇಲೆ ಹಾಕಿಬಿಟ್ರೆ ಆಯ್ತಲ್ಲ, ನಾನು ಪಾರಾಗ್ತೀನಿ. ಹೌದು, ಪಾರಾತಿದ್ದು ನಮ್ಮಲ್ಲಿ ಪಾರಾಗ್ಬೋದು, ಜನರಲ್ಲಿ ಪಾರಾಗ್ಬೋದು, ಯಮನಲ್ಲಿ ಎಲ್ಲಿ ಪಾರಾಗ್ತಿತ್ತು. ಅದಕ್ಕಾಗಿ ಬಹಳ ಇದು ಹೆಂಗಿದೆ ಅಂದ್ರೆ, ಸೂಜಿ ಮನೆ ಮೇಲೆ ನಡೆದಂಗ. ಮೊದಲು ಬಹಳ ನೋವಾಗ್ತಾವ, ಸೂಜಿ ಮೇಲೆ ಹೆಜ್ಜೆ ಇಟ್ರೆ ನೋವಾಗ್ತವಿಲ್ಲ. ಅದು ಯಾವಾಗ ಅನುಭವ ಅರ್ಥ ಆದಂಗೆಲ್ಲ ಅದೇ ಹೂವಿನ ದಾರಿ ಆಗ್ತದೆ. ಹೂವಿನ ಮೇಲೆ ಕಾಲಿಟ್ರೆ ಎಷ್ಟು ಮೃದುವಾಗಿ, ಅದಂತೆ ಆತ್ಮಜ್ಞಾನದ ಅನುಭವ ಆದ್ರೆ ಮೃದುವಾಗ್ತದೆ. ಪೂರ್ಣ ಸ್ವೀಕಾರ ಮಾಡಬೇಕಿಲ್ಲ. ಅನುಕೂಲ ಆದದ್ದು ಮಾಡಿದೆ, ಅನಾನುಕೂಲ ಆದಗಳೇ ಒಕ್ಕಟ್ಬಿಟ್ಟು ಹಂಗೆ ಯಾಕೆ ಮಾಡಕ್ಕೆ ಹೋಗ್ತಿ? ನನ್ನ ಕಡೆಯಿಂದ ಇಷ್ಟು ಸಾಧ್ಯ ಅದ, ನಾವು ಇಲ್ಲಿ ನಡ್ಕಂತ ಬಂದೀವಪ್ಪ, ಇನ್ನೂ ಕೆಲವು ನಡಿಲಿಕ್ಕೆ ಆಗಿಲ್ಲ ಅಂತ ಹೇಳಿಕೊಂಡ್ರೆ ಎಷ್ಟು ಸಂತೋಷ ಅದ. ಭಗವಂತ ಮೆಚ್ತಾನ, ಇವನು ಸತ್ಯವಂತಪ್ಪ, ಇದ್ದದ್ದು ಹೇಳ್ತಾನೆ. ಹೌದಿಲ್ಲ? ಅದಕ್ಕಾಗಿ ನ್ಯಾಯಾಧೀಶರು ಹೇಳ್ತಾರೆ, ನೀ ಮಾಡಿದ ತಪ್ಪನ್ನ ವಾದ ವಿವಾದ ಮಾಡೋದಕ್ಕಿಂತ ಆತ್ಮಸಾಕ್ಷಿಯಾಗಿ ನೀನೇ ಒಪ್ಪಿಕೊಂಡ್ರೆ ಶಿಕ್ಷೆ ನೀನು ಕಡಿಮೆ ಕೊಡ್ತಾನಂತ. ನಾನು ಶಿಕ್ಷೆ ಕಡಿಮೆ, ನೀನಾಗಿ ಒಪ್ಪಿಕೊಂಡಿದ್ದಲ್ಲ ಪಾಪ. ಅವನು ಒಪ್ಪಿಕೊಂಡವನಪ್ಪ, 10 ವರ್ಷ ಆದ್ರೂ 4 ವರ್ಷದಾಗ ಶಿಕ್ಷೆ ಅಂತ. ಇಷ್ಟೆಲ್ಲ ಮಾಡಿ ವಾದ ವಿವಾದ ಮಾಡಿಲ್ಲ ಅಂದ ಮತ್ತೆ ಕಾನೂನಿನಾಗ ಸಾಕ್ಷಿ ಸಮೇತವಾಗಿ ಸಿಕ್ಕಿ ಬಿದ್ದಾಗ ಈ ಬದ್ಮಾಸಿಗೆ ಎಷ್ಟು ಹೇಳಿದ್ನಪ್ಪ ಕೇಳಿಲ್ಲ. 10 ವರ್ಷ ಇದ್ದದ್ದು 15 ವರ್ಷ ಮಾಡ್ತಾನೆ ಶಿಕ್ಷೆ, ಮಾಡ್ತಾನಿಲ್ಲ? ಅದೇ ಪ್ರಕಾರವಾಗಿ ಇಲ್ಲಿ ಅಭೇದವಾಗಿ ಉಪಾಸನೆ ಮಾಡಬೇಕು, ಏಕತ್ವ ಬರಬೇಕಾಗಿದ್ದು. ಆ ಪರಮಾತ್ಮ, ಆ ಬ್ರಹ್ಮ, ಈ ಜೀವಾತ್ಮ ಅಥವಾ ನಾನು ಒಂದೇ ಅನ್ನುವಂಥ ಭಾವನೆಯಿಂದ ಉಪಾಸನೆ ಮಾಡಬೇಕು. ಅದೇನು ಮಾಡೋದು? ಒಂದೇ ಹೆಂಗಾಗ್ತೀವಿ? ಬ್ರಹ್ಮನ ದೇಹ ಬೇರೆ, ವಿಷ್ಣುವಿನ ದೇಹನೇ ಬೇರೆ, ರುದ್ರನ ದೇಹ ಬೇರೆ, ದೇವಾನ ದೇವತೆಗಳ ದೇಹಗಳ ಬೇರೆ. ನನ್ನ ದೇಹ ಬೇರೆ, 84 ಲಕ್ಷಗಳ ದೇಹಗಳು ಬೇರೆ 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 ಬೇರೆ.
ಆದರೆ ಎಲ್ಲ ದೇಹಗಳಲ್ಲಿ ಇರುವಂಥ ಆತ್ಮ ಅವನೊಬ್ಬನೇ, ದೇವತೆಗಳಿರುವ ಆತ್ಮ ಅವನೇ, ಈ ತ್ರಿಮೂರ್ತಿಗಳಲ್ಲಿರುವಂಥ ಆತ್ಮ ಅವನೇ, ನನ್ನಲ್ಲಿ ಇರುವವನು ಅವನೇ ಅಂತ ನೋಡ್ಬೇಕಾದ್ರೆ ದೇಹ ನೋಡ್ಬೇಕು, ಒಳಗಿರ್ತಕ್ಕಂಥ ಪರಮಾತ್ಮ ನೋಡ್ಬೇಕು. ಒಳಗಿರೋ ಪರಮಾತ್ಮ ನೋಡು. ಆ ರೀತಿ ನೋಡಿದಾಗ ಅಭೇದ ದರ್ಶನ ಆಗ್ತಿಲ್ಲ. ಮನೆಗಳನ್ನು ನೋಡ್ಕೊಂತ ಹೋಗ್ಬೇಡ, ಸುಮ್ಮನೆ ಗೂರ್ಣಕ್ಕೆ ಆಹಾ ಹಾ ಅಂತಿದ್ದಿ. ಮನೆ ದೊಡ್ಡ ಸಣ್ಣ ಆಪರೇಷನ್ ಬೇರೆ. ಶ್ರೀಮಂತರು ದೊಡ್ಡ ಕಟ್ಟಾರ, ಬಡವರು ಸಣ್ಣದು ಕಟ್ಟಾರ. ಅದಕ್ಕೆ ಒಂದ್ಸಲ ಉದಾಹರಣೆ ಹೇಳಿ ನಾನು ಭಾಳ ಸಲ, ಮತ್ತೊಂದ್ಸಲ ಹೇಳದೆ. ಒಂದೂರಾಗ ಗುರು ಶಿಷ್ಯರಿದ್ರು ಅಂತ ಹೇಳ್ತಿದ್ದೆ. ಆದರೆ ಆ ಊರಲ್ಲಿ ಒಬ್ಬ ಶ್ರೀಮಂತ ಶಿಷ್ಯನಿದ್ದ, ಅತೀ ಕಡು ಬಡವನಾದ ಶಿಷ್ಯನಿದ್ದ. ಇಬ್ಬರಿಗೆ ಗುರುಗಳು ಒಬ್ಬನೇ. ಬಡವ ಗುರುಗಳನ್ನು ಕರೆಸ್ಲಿಕ್ಕೆ ಹೋಗಿ ಬರೋಕೆ ಕಷ್ಟ ಆಗ್ತದ ಪಾಪ. ಆದರೆ ಶ್ರೀಮಂತ ಅವನೇನು ಮಾಡಿದ, ಒಂದು ದೊಡ್ಡ ಅರಮನೆ ಅಂತ ಮನೆಯನ್ನು ಕಟ್ಟಿಸಿದ. ಆ ಮನೆಗೆ ಏನೇನು ಎಲ್ಲೆಲ್ಲಿ ಇರಬೇಕು ಎಲ್ಲವನ್ನ ಮಾಡಿಸಿದ್ದ. ಗೃಹ ಪ್ರವೇಶಕ್ಕಾಗಿ ಗುರುಗಳಿಗೆ ಆಹ್ವಾನ ಕೊಟ್ಟ. ಗುರುಗಳೇ, ನಮ್ಮ ಮನೆಯ ಗೃಹ ಪ್ರವೇಶವನ್ನು ತಾವು ಮಾಡಬೇಕು, ಪಾದ ಹಾಕಬೇಕು. ಗುರುಗಳಂದ್ರು ಆಗ್ಲಪ್ಪ ಬರ್ತೀನಂದ್ರು. ಆ ದಿನಾಂಕ ನಿಗದಿ ಆಗಿತ್ತು. ಆ ಸುದ್ದಿ ಅದೇ ಊರಲ್ಲಿರ್ತಕ್ಕಂಥ ಬಡ ಶಿಷ್ಯನಿಗೆ ಗೊತ್ತಾಯ್ತು. ಗುರುಗಳಲ್ಲಿ ಇರುವಾಗ ನಾನು ಹೋಗ್ಲಿಕ್ಕಾಗಲಿಲ್ಲ, ಅವನಂತೂ ನಮ್ಮ ಮನೆ ಕರೆಸೋಕ್ಕಾಗೋದಿಲ್ಲ. ಮತ್ತು ನಮ್ಮೂರಿಗೆ ಬರ್ತಾರ ಅಂದಮೇಲೆ ನನ್ನ ಪುಣ್ಯ ಅದ, ಭಾಗ್ಯ ಅದಂತ ಅಷ್ಟು ಖುಷಿ ಆಯ್ತು. ಆ ದಿವಸ ಗುರುಗಳು ಬಂದರು. ಒಂದಿನ 2 ದಿನ ಆಯಿತು. 3ನೇ ದಿನ ಪ್ರವೇಶದ ಕಾರ್ಯ ಎಲ್ಲ ಮುಗಿತು. ಈ ಬಡ ಶಿಷ್ಯ ಆ ಗುರುವಿನಲ್ಲಿ ಹೋದ. ವಿನಯ ವಿನಮ್ರತೆಯಿಂದ ಭಗವಂತ ನೋಡಿದಂಗೆ ಆಯ್ತು ಅವನಿಗೆ. ಸಾಕ್ಷಾತ್ ಗುರು ಪರಬ್ರಹ್ಮ ಅಂತ ಶಿಷ್ಯರಿಗೆ ಗುರುವಿನ ನೋಡೋರು ಏನ ಬ್ರಹ್ಮನಷ್ಟ ಕಂಡಂತ ಆನಂದ, ಪರಮಾತ್ಮನ ಕಂಡಂತ ಆನಂದ ಆಗ್ತದವ್ರಿಗೆ. ಅದೇ ಪ್ರಕಾರ ಹೋಗಿ ನಮಸ್ಕಾರವನ್ನು ಮಾಡಿ ಆವಾಗ ಗುರುಗಳು ಮಾತಾಡಿಸಿರು. ಇವನು ಉತ್ತರ ಹೇಳಿದ. ಬಹಳ ಭಯ ಭೀತಿಯಿಂದ, ಅಪ್ಪ ನನ್ನ ಬಡವನ ಮನೆಗೆ ಸ್ವಲ್ಪ ಪಾದ ಹಾಕ್ರಿ. ಗುರುಗಳು ತಕ್ಷಣ ಅಂದರು. ಶಿಷ್ಯ ಅಲ್ಲೇ ನಿಂತಿದ್ದ, ಶ್ರೀಮಂತ ಶಿಷ್ಯ. ಆಗ್ಲಿ ಅಂದ. ಆಗ್ಲಿ ಬರ್ತೇನೆ ನಿಮ್ಮ ಮನೆಗೆ ಅಂದ. ಶ್ರೀಮಂತ ಶಿಷ್ಯನಿಗೆ ಒಳಗ ಸಿಟ್ಟು ಬಂತು ನೋಡು. ನಮ್ಮ ಮನೆಯಲ್ಲಿ, ಅವನ ಮನೆಯಲ್ಲಿ, ನಮ್ಮ ಮನೆಗಿದ್ದಷ್ಟು ವ್ಯವಸ್ಥೆ, ಸುಖ, ಶಾಂತಿ ಎಲ್ಲಿ ಇಲ್ಲ. ಅವನ ಮನೆಯಲ್ಲಿ ಏನಿಲ್ಲ. ಅಂತ ಬಡವನ ಮನೆಗೆ ಕರೆದ ತಕ್ಷಣ ನಾ ಬರ್ತೀನಿ ಅಂತ ಹೇಳ್ತಾರಲ್ಲ, ಗುರುಗಳಿಗೇನು ತಲೆ ಕೆಟ್ಟಿರಬಹುದು ಅನ್ಕಂಡ. ಆಗಲೇ ಗುರು ಹೇಳೋದ್ಮೇಲೆ ಅನಿವಾರ್ಯ ಆಯಿತು. ನಾಳೆ ಬರ್ತಂತ ಹೇಳಿದ್ರು. ಅದೇ ಪ್ರಕಾರ ಮರುದಿನ ಗುರುಗಳು ತಯಾರಾದರು. ಶ್ರೀಮಂತ ಅನ್ಕಂಡ ಬ್ಯಾಡ ಅಂತ ಹೇಳ್ಬೇಕಂದ್ರೆ ಅವ್ರ ಮನೆಗೆ ಹೆಜ್ಜಿಡ್ಬಾಡ್ರ ಅಂತ ಶಿಷ್ಯರನ್ನಾರ. ಆವಾಗ ಅನಿವಾರ್ಯ, ಧೈರ್ಯ ಬರಲಿಲ್ಲ, ಸುಮ್ಮನೆ ಅದ. ಗುರುಗಳು ಹೋಗ್ತಾರಂತ ಅವರಿಂದ ಅವನು ಹೋದ. ಆ ಊರಲ್ಲಿ ಆ ಬಡವನ ಮನೆಯಲ್ಲಿ ಹೋಗಿ ನೋಡ್ತಾರ, ಜೋಪಡಿ ಕೂಡ ಪೂರ್ತಿ ಒದಕಿಲ್ಲ. ಅಲ್ಲಿ ಇಲ್ಲಿ ಕಿತ್ತು ಹೋಗಿತ್ತು. ಬಿಸಿಲೆಲ್ಲ ಒಳಗೆ ಬರ್ತೈತೆ. ಮನೆಗೆ ಹೋದ್ಮೇಲೆ ಜೈಗೋಶ್ ಹಾಕಿದ. ಸದ್ಗುರುನಾಥಂದ ಮನೆ ಕರ್ಕಂಡ. ಹಾಸಲಿಕ್ಕೆ ಒಂದು ಚಾಪೆ ಕೂಡಿಲ್ಲ. ಅಲ್ಲಿ ಇಲ್ಲಿ ಹರಿದ ಕೌದಿಯನ್ನು ಹಾಸಿದ ಮೇಲೆ ಅಂದ, ಅಪ್ಪ ಬಡವನ ಮನೆಯಲ್ಲಿ ಏನು ಇಲ್ಲ, ನನಗೆ ಬಡತನ ಅದ. ಆದರೆ ನನ್ನ ಮನೆಗೆ ಏನಿಲ್ಲ ಅಂದರೂ ಒಂದು ಗುಟುಗು ನೀರಾದರೂ ಕುಡಿದ್ರೆ ನನಗೆ ಸಂತೋಷ ಆಗ್ತದಂದ. ನನಗೆ ಅದೇ ಬೇಕಂದ ಗುರುಗಳು. ಆ ನೀರು ಕೊಡಕ್ಕೆ ಒಂದು ಚಲೋ ಲೋಟ ಸಾಯಿದ್ದಿಲ್ಲ ಮನೆಯಲ್ಲಿ. ಮುರುಕು ಲೋಟದಲ್ಲಿ ತೊಳೆದು ಗುರುಗಳಿಗೆ ನೀರು ಹಾಕಿಕೊಟ್ಟ. ಗುರುಗಳು ಕುಡಿದ್ರು. ಆ ಶ್ರೀಮಂತ ಏನು ಮುಟ್ಲಿಲ್ಲ. ಗುರುಗಳು ಒಳಗೆ ಕಳಿಸಿ ಹೊರಗೆ ಕುಂತವನಿಗೆ ಅಹಂಕಾರ. ಅದಾದಮೇಲೆ ಬರ್ತವಪ್ಪ,
ಆರಾಮಿರು ನೀವು ಅಂತ ಆಶೀರ್ವಾದ ಮಾಡಿದ್ರು. ಮಾಡಿದ ಮೇಲೆ ಹೊರಗೆ ಬಂದ ಶ್ರೀಮಂತ ಮತ್ತೆ ಜೊತೆ ಆದ ಗುರುಗಳಿಗೆ. ಜೊತೆ ಆದಮೇಲೆ ದಾರಿಯಲ್ಲಿ ತಡಲಿಕ್ಕೆ ಆಗಲಿಲ್ಲ. ಅಲ್ಲಪ್ಪ ನಾನು ಆರಾಮಲ್ಲಿ ಗಾದಿ ತೆಕ್ಕೆ ಮಂಚ ಎಲ್ಲ ಸಿದ್ದು ಆರಾಮ್ ವಿಶ್ರಾಂತಿ ಮಾಡೋದು ಬಿಟ್ಟು ಇಲ್ಲಿ ಬಂದು ಹೆಂಗನಿಸ್ತು ನಿಮ್ಗಂದ. ಆ ಚಲೋ ಅದ ಮನೆಯಿಂದ ಗುರುಗಳು ಭಾಳ ಚಲೋ ಅದಪ್ಪ ಶಾಂತಿ ಅಂದ. ಅಂದ್ರೆ ಶ್ರೀಮಂತ ಸಿಟ್ಟು ಬಂತು. 4 ದಿನ ಆಯ್ತು ನಮ್ಮ ಮನ್ಯಾಗ ಇಂತಿಂಥದ್ದು ಎಲ್ಲ ಅನುಭವಿಸಿ ಒಂದು ದಿನ ಕೂಡ ಇದು ಭಾಳ ಚಲೋ ಅದಂತ ಹೇಳಿಲ್ಲ. ಈ ಮನೆಗೆ ಅಂಥದ್ದು ಏನು ಕಂಡಿದ್ದಾನು ಭಾಳ ಚಲೋ ಅದಪ್ಪ ಅಂತ ಹೇಳ್ತಾರಂದ್ರೆ ಹುಚ್ಚಿಡದ ಗುರುಗಳಿಗೆ ಅಂದ ಮನುಷ್ಯನಾಗ. ಹಂಗೆ ಮಾತಾಡ್ತಾ ಮನೆಗೆ ಬಂದರು. ಮನೆಗೆ ಬಂದಮೇಲೆ ಕೋಪ ತಾಳಕ್ಕಾಗಲಿಲ್ಲ ಶಿಷ್ಯಂದು. ಅಹಂಕಾರಿಗಳು ಕೇಳೇ ಬಿಟ್ಟ. ಅಲ್ಲಪ್ಪ 4 ದಿನ ಆಯಿತು ನಮ್ಮ ಮನೆಯಲ್ಲಿ ಎಲ್ಲ ಇಂತಿಂಥದ್ದಾದಲ್ಲ, ಇಂಥದ್ದು ಏನನ ಅಲ್ಲಿ ಆದೇನು? ಏನಿಲ್ಲ. ಆದರೂ ಕೂಡ ಆ ಮನೆ ಭಾಳ ಚಲೋ ಆದಂತ ಹೇಳಿದೆ. ನಮ್ಮ ಮನೆಗೂ ಚಲೋ ಆದಂತ ಒಂದೇನು ಹೇಳಿಲ್ಲಲ್ಲ, ಏನು ಕಾರಣ ಅಂದ. ನೋಡು, ನಿನ್ನ ಮನೆಯಲ್ಲಿ ಮನೆ ಬೇರೆ ಆದ, ಸಾಮಾನು ಬೇರೆಗಳಿರ್ಬೋದು. ಗಾದಿ ತೆಕ್ಕಿ ಮಂಚ ಪಲ್ಲಂಗ ಫ್ರಿಜ್ಜು ಎಲ್ಲ ಅದ. ಅವನ ಮನೆಗ ಇವು ಮನೆ ಇಲ್ಲ, ಫ್ರಿಜ್ ಇಲ್ಲ, ಗಾದಿ ಇಲ್ಲ, ಬೆಳ್ಳಿಲ್ಲ, ಬಂಗಾರಿಲ್ಲ, ಒಪ್ತೀನಿ. ಆದರೆ ತಿಳ್ಕೊ, ನಿನ್ನ ಮನೆಯಲ್ಲಿದ್ದಂಥ ಬೈಲೆ ಅವನ ಮನೆಯಲ್ಲದ, ಅವನ ಮನೆಯಲ್ಲಿದ್ದ ಬೈಲೆ ನಿನ್ನ ಮನೆಯಲ್ಲದ. ನಾವು ಬೈಲನ್ನು ನೋಡುವವರು ವಿನಃ ಮನೆಯನ್ನು ನೋಡುವವರಲ್ಲ ಅಂದ ಗುರು. ಏನಂದ? ಬೈಲು ನೋಡುವವರು ವಿನಃ ಮನೆ ನೋಡೋರಲ್ಲ. ಹಾಗಾಗಿ ನಿನ್ನ ಮನೆಯಲ್ಲಿ ಇರ್ತಕ್ಕಂಥದ್ದು ಅವನ ಮನೆಯಲ್ಲಿ ಆದಂದ್ರೆ ಆ ಮನೆ ಸುಮಾರು ಅಂತ ಹೆಂಗಂತಿದ್ದಿ ಅಂದಾಗ ಆ ಶಿಷ್ಯಗ ಜ್ಞಾನೋದಯ ಆಯ್ತು. ಹೌದಲ್ಲ, ಅಂದ್ರೆ ಒಬ್ಬ ಮಹಾತ್ಮರ ಆಚಾರ್ಯ ಸದ್ಗುರುಗಳ ದೃಷ್ಟಿ ಹೆಂಗಿರ್ತಂದ್ರೆ ಅವರು ದೇಹಗಳನ್ನ ಮನೆಗಳನ್ನ ಸಂಪತ್ತನ್ನು ನೋಡಂಗಿಲ್ಲ, ಅವರ ಮನದಲ್ಲಿ ಇರುವಂತ ಭಾವನೆಗಳನ್ನು ನೋಡ್ತಾರೆ. ಅವರು ಆ ಒಳಗಿರ್ತಕ್ಕಂಥ ದೇವರನ್ನು ನೋಡ್ತಾರೆ. ನನ್ನಲ್ಲಿದ್ದ ನಿನ್ನೆಲ್ಲ ಅದ, ನಿನ್ನಲ್ಲಿದ್ದ ನನ್ನಲ್ಲಿ ಅದ. ಹಾಗೆ ಅದರಿಂದ ಈ ಅಭೇದ ರೂಪ ಎಲ್ಲಿ ಭೇದ ಆಯಿತು? ಬಡವನ ಮನೆ ಶ್ರೀಮಂತ ಮನೆಗೆ ಭೇದ ಅದ. ಅವೆರಡು ಒಂದು ಮಾಡಕ್ಕೆ ಸಾಧ್ಯ ಇಲ್ಲ. ಎರಡು ಮನೆಯಲ್ಲಿ ಅಭೇದವಾಗಿರ್ತಕ್ಕಂಥದ್ದು ಏನದ? ನಿರಾಕಾರವಾದ ಬೈಲ ಅನ್ನೋದು. ಹೌದಿಲ್ಲ? ಜಗತ್ತಿನಲ್ಲಿ ಆಕಾರವಾದ ದೇಹಗಳಲ್ಲಿ ಭೇದ ಅದ. ಯಾವ್ದ ಇಲಿಗೆ ಹುಲಿಗೆ ಎಲ್ಲಕ್ಕೂ ಭೇದ ಅದ. ಆದರೆ ಈ ಭೇದ ರೂಪ ಜೀವಿಗಳಲ್ಲಿ ಅಭೇದವಾದ ನಿರಾಕಾರ ಪರಬ್ರಹ್ಮ ಅದಲ್ಲ. ಅದನ್ನು ನೋಡೋರು ಗುರುಗಳು, ಇದನ್ನು ನೋಡೋರು ಅಜ್ಞಾನಿಗಳು. ಅದಕ್ಕೆ ಇದೇ ಜಗತ್ತಿನಲ್ಲಿ ಅವರು ನೋಡಿ ಸಂತೋಷಪಟ್ಟು ಹೋದ್ರು ಜ್ಞಾನಿಗಳು. ಅಜ್ಞಾನಿಗಳು ಇದೇ ಜಗತ್ತನ್ನು ನೋಡಿ ದುಃಖಪಟ್ಟು ಸತ್ತೋದ್ರು. ಅವರು ಅವ್ರ ಪಾಲಿಗೆ ಬೇರೆ ಆಗಿಲ್ಲ, ಇವ್ರ ಪಾಲಿಗೆ ಬೇರೆ ಆಗಿಲ್ಲ. ನೋಡೋ ದೃಷ್ಟಿ ಬೇರೆ. ಅದು ದೃಷ್ಟಿಯಿಂದ ನಾವು ಏನದ, ನಾವು ಬ್ರಹ್ಮನನ್ನು ನೋಡಬೇಕು. ಸಮಸ್ತ ದೃಷ್ಟಿ ವ್ಯಷ್ಟಿ ರೂಪದಿಂದ ನೋಡಿದ್ರೆ ಭೇದ ಕಾಣ್ತದ, ಸಮಷ್ಟಿ ರೂಪದಿಂದ ನೋಡಿದ್ರೆ ಬ್ರಹ್ಮಸ್ವರೂಪ ಕಾಣ್ತದೆ. ಹೌದ್ರಿ, ಮತ್ತೆ ಈಗ ಭೇದ ಆಯ್ದಲ್ಲ, ಇನ್ನು ಮೊದಲೇ ಶಾಸ್ತ್ರಗಳು ಉಪಯೋಗಲ್ಲ. ಭೇದ ಎದರಿಂದ ಭೇದ ಆಗದ? ಭಗವಂತನಿಂದ ಭೇದ ಆಗಿಲ್ಲ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಭೇದ ಆಗಿದೆ. ಹಿಂದಿನ ಜನ್ಮದಲ್ಲಿ ಎಲ್ಲಾ ಜೀವಿಗಳು ಇವತ್ತು ಪಾಪ ಪುಣ್ಯಾನುಸಾರವಾಗಿ ಈ ಪಾತ್ರಗಳಿಗೆ ತಕ್ಕಂತೆ ದೇಹವನ್ನು ತೊಟ್ಟು ಬಂದಿವಿ. ನಾವು ಪುಣ್ಯ ಪಾಪ ಸಮ ಮಾಡೋದಕ್ಕೆ ಮನುಷ್ಯರಾಗಿ ಹುಟ್ಟಿವಿ. ಬಹಳ ಪುಣ್ಯ ಆದ ದೇವತೆಗಳಾಗ್ತಿದ್ದೀವಿ. ಪಾಪ ಮಾಡಿ ಗಿಡ ಮರ ಆಗ್ತೀವಿ. ಅವು ಮತ್ತೆ ಒಂದು ಪುಣ್ಯ ಬರ್ತಾವ, ಅವು ಮಾನವರಾಗ್ತಾವ.
ದೇವತೆಗಳು ಮಾನವರಾಗಬಹುದು, ಮಾನವರು ದೇವತೆಗಳಾಗಿರ್ಬೋದು. ಇದು ವ್ಯಾವಹಾರಿಕ, ಇದು ಪಾಪ ಪುಣ್ಯ. ನೀನಿಷ್ಟು ಚಲೋ ಮನೆ ಕಟ್ಟಿದ್ದೆ ಅಂದ್ರೆ ರೊಕ್ಕದ ಮೇಲೆ ಕಟ್ಟಿದ್ದಿ ತಮ್ಮ. ಅವನ್ ದುಡ್ಡಿಲ್ಲ, ಜೋಬಡಿ ಹಾಕ್ಯಾನ. ದುಡ್ಡು ದೊಡ್ಡ ಮನೆ ಕಟ್ಟಿದ್ದಿ, ಹೌದಲ್ಲ? ಮನೆ ದೊಡ್ಡದಲ್ಲಿ ಸಣ್ಣದಲ್ಲಿ ಬೈಲು ದೊಡ್ಡದು ಸಣ್ಣದಾದ. ಇನ್ನು 4 ಫೀಟು ಇನ್ನೂ ಜಾಸ್ತಿ ತಂಡ ಬೈಲು ದೊಡ್ಡದಾಯ್ತು, 4 ಫೀಟ್ ಕಡಿಮೆ ತಂಡ ಸಣ್ಣದಾಯ್ತು. ಬೈಲು ಸಣ್ಣದು ಅಲ್ಲ, ದೊಡ್ಡದಲ್ಲ. ನಾವು ಕಟ್ಟೋ ಮನೆಗಳ ಅಳತೆಯಿಂದ ಸಣ್ಣದು ದೊಡ್ಡದಾಗ್ಯದ. ಅದೇ ಪ್ರಕಾರವಾಗಿ ವಿಚಾರ ಮಾಡಿ ಹೊರಗಿಂದ ನೋಡಲಾರ್ದ ಒಳಗಿಂದ ನೋಡ್ತಕ್ಕಂಥದ್ದು ಏನದ, ಅದು ಅಭೇದ ದರ್ಶನಂ ಜ್ಞಾನ. ನಮ್ಗೆ ಎಂಥ ಜ್ಞಾನ ಆಗಬೇಕು? ಅಭೇದ ದರ್ಶನ ಆಗಬೇಕು. ಹಾಗೆ ಇನ್ನು ಮಧ್ಯಮ ಅಧಿಕಾರಿಗಳು ಎಲ್ಲ ಕಡೆ ನಾನು ಅನಂತ ಪೂಜೆ ಮಾಡ್ತಾರ, ಅಂದ್ರೆ ನನ್ನಲ್ಲಿಲ್ಲ ಅಂತ ತಿಳ್ಕೊಂಡಾರ. ಅವರು ದೇವ್ರು ಮಾಡ್ತೀವಿ ಅಂತ ಹೋಗ್ತೀವಲ್ಲ, ದೇವ್ರು ನನ್ನಲ್ಲಿಲ್ಲ ಅಂತ ಅಲ್ಲೋಗಿ ಮಾಡ್ತೇವೆ. ಏನು ಮಾಡಿದೇನು ತಪ್ಪಲ್ಲ, ಆದ್ರೆ ನನ್ನಲ್ಲಿಲ್ಲ ಅಂತ ಮಾಡಿದಲ್ಲ. ನನ್ನೆಲ್ಲ ನೀ ಅಲ್ಲಿ ಹೋಗಿ ಯಾಕೆ ಮಾಡ್ತಿದ್ದಿ? ಹಿಂಗು ಮಾಡ್ತಕ್ಕಂಥ ಜಗತ್ತಾದ ಇದು. ಒಬ್ರಿಬ್ರ ಕತೆ ಅಲ್ಲ ಇದು, ವೇದಾಂತಿಗಳು ಕತೆ. ಇದು ಎಲ್ಲೋ ಪುಣ್ಯಾತ್ಮರಿಗೆ ಆಗ್ತಕ್ಕಂಥದ್ದು. ನಾವೇನು 4 ವೇದಗಳನ್ನ ವೇದಾಂತ ಕೇಳಿದ ತಕ್ಷಣ ಎಲ್ಲರಿಗೂ ಮೋಕ್ಷ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಹಾಗಾಗಿ ವಿಶ್ವತೋಮುಖ ಅಂದ್ರೆ ಏನು ಅರ್ಥ ಅಂದ್ರೆ, ಬ್ರಹ್ಮವು ಸರ್ವಾತ್ಮಕ. ಬ್ರಹ್ಮ ಸರ್ವಾತ್ಮಕ, ಎಲ್ಲ ಕಡೆ ಅನ್ನಲ್ಲ, ಪರಿಪೂರ್ಣ ಅಂತ ಬ್ರಹ್ಮ ಅಂದ್ರೆ ಕಾಣುವುದು ಎಲ್ಲ ಬ್ರಹ್ಮ ಅಂತ ಅರ್ಥ ಆಯ್ತಲ್ಲ. ಪರಿಪೂರ್ಣ ಅಂದ್ರೆ ಕಾಣೋದೆಲ್ಲ ಬ್ರಹ್ಮ ಸ್ವರೂಪನೇ. ಯಾಕಂದ್ರೆ ಆದಿತ್ಯೋ ಬ್ರಹ್ಮ ಅಂದ್ರೆ ಸೂರ್ಯನೂ ಬ್ರಹ್ಮನೇ, ಮನಸ್ಸು ಬ್ರಹ್ಮ. ಹೀಗೆ ಓಂ ಎಂಬ ಅಕ್ಷರವು ಕೂಡ ಬ್ರಹ್ಮ. ಶಾಸ್ತ್ರ ಪದ್ಧತಿ ಅನುಸರಿಸಿ ಬ್ರಹ್ಮವು ತನಗಿಂತ ಭಿನ್ನವೆಂದು, ನನಗಿಂತ ಬೇರೆ ಅಂತ ತಿಳ್ಕೋದು. ಮತ್ತೆ ಅದೇನು ಹೇಳ್ತಾರೆ ಮಹಾಮಂತ್ರ ನಮಃ ಶಿವಾಯ ಅಂತದ. ನೀನು ನಾನು ಏನು ಶಿವ ಮುಂದಿಂದ. ಹಾಗೆ ಇಲ್ಲಿ ತನಗಿಂತ ಭಿನ್ನವೆಂದು ತಿಳಿದು ಭೇದ ದೃಷ್ಟಿಯಿಂದ ಉಪಾಸನೆ ಮಾಡ್ತಾರ ಅನ್ನೋದು ಬಿಟ್ಟಿಲ್ಲ. ಮಂತ್ರ ಅನ್ನೋದು ಬಿಟ್ಟಿಲ್ಲ, ತಂತ್ರ ಮಾಡೋದು ಕೆಟ್ಟಿಲ್ಲ. ಅದಕ್ಕೆ ಮಹಾತ್ಮರು ಮಹಾವಾಕ್ಯವನ್ನು ಯಾಕೆ ಉಪದೇಶ ಮಾಡ್ತಾರ? ಇದಕ್ಕೋಸ್ಕರನೇ. ಅದಕ್ಕೆ ಸಿದ್ಧಾರೂಢರಲ್ಲಿ ಒಂದು ಸಲ ಭಾಳ ಜನ ಬರ್ತಿದ್ರು. ಅವರು ವೇದಾಂತವನ್ನು ಹೇಳ್ತಿದ್ರು. ಪ್ರಜ್ಞಾನಂ ಬ್ರಹ್ಮ ಅಂತಿದ್ರು, ಅಯಮಾತ್ಮ ಬ್ರಹ್ಮ ಅಂತಿದ್ರು, ತತ್ವಮಸಿ ಮಹಾವಾಕ್ಯ ಎಲ್ಲವನ್ನ ಹೇಳ್ತಿದ್ರು. ಹೇಳಿದ್ರು ಕೂಡ ಸಾಮಾನ್ಯ ಅರ್ಥ ಆಗೋದಲ್ಲ. ಅದು ಭಾಳ ಪುಣ್ಯ ಮಾಡಿದವರಿಗೆ. ಯಾವಾಗ ಹಿಂದಿನ ಜನ್ಮದಲ್ಲಿ ಎಂದೋ ಲೇಸನ ಮಾಡಿ ಇಂದು ನಿಮ್ಮಡಿಗೆ ಬಂದೆ ಗುರುರಾಯ ಅಂತಾರವರು. ಎದಕ್ಕೆ ಬಂದಿನಿ? ಭವಬಂಧನ ಬಿಡಿಸು ಗುರುರಾಯ. ನಾನು ಯಾವುದಕ್ಕೆ ಬಂದಿಲ್ಲೋ ಮರೆಯ, ಏನು ಕಡಿಮೆ ಆಗಿಲ್ಲ. ಉಪದೇಶ ತಗೊಂಡವ್ರನ್ನು ಅನ್ನ ನೀರು ಕೊರತೆ ಇಲ್ಲ, ಉಪದೇಶ ತಗೊಳ್ಳೋದಿದ್ದವನು ಕೊರತೆ ಇಲ್ಲ, ಕಳ್ಳನಿಗೂ ಕೊರತೆ ಇಲ್ಲ, ಸುಳ್ಳನಿಗೂ ಕೊರತೆ ಇಲ್ಲ. ಮತ್ತೆ ಯಾಕೆ ಬಂದಿನಿ, ಏನು ಕೊರತೆ ಇಲ್ಲ, ಯಾಕೆ ಬಂದೆ ಅಂತ ಕೇಳಿದ್ರೆ, ನನಗ ಜನನ ಮರಣದ ಬಂಧನ ಭಾಳಾಗ್ಯದ, ಅದಕ್ಕೆ ಬಂದಿನಿ ಗುರುರಾಯ, ಬಂಧನ ಬಿಡಿಸು ಅಂದಿಲ್ಲ. ಆ ಮಹಾವಾಕ್ಯ ಹೇಳಿದ್ರು ಕೂಡ ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ. ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ, ಪುಣ್ಯಾಂತರಿಗೆ. ಆವಾಗ ಅವ್ರು ಹೇಳಿದ್ರು, ಏನ್ರಿ ನೀವು ಹೇಳ್ತಕ್ಕಂಥದ್ದು ಏನು ನನಗೆ ಅರ್ಥ ಆಗೋದಿಲ್ಲ, ಸ್ವಲ್ಪದಲ್ಲೇ ತಿಳಿಯುವಂಗೆ ನನಗೆ ಹೇಳಲ್ಲ. ಭಾಳ ಇವೇನು ವೇದ ಅಂತ
ಶ್ರವಣ ಮನನ ನಿಧಿಧ್ಯಾಸ ಇಲ್ಲಿ ಸ್ವಲ್ಪ ತಿಳಿಬೇಕು ನೋಡು ಅಂತಿದ್ರು. ಅದಕ್ಕೆ ಬ್ರಹ್ಮ ಅಂದರೆ ಅದು ಎಷ್ಟಾದ, ಎಷ್ಟು ದೊಡ್ಡದಾದ ಬ್ರಹ್ಮ ಅಂತ ಯಾವ್ದು ಕನಬೇಕು, ನಾನು ಹೆಂಗೆ ತಿಳಿಬೇಕು ಅಂದರೆ ಅವ್ರು ಸಿದ್ಧಾರೂಢರು ಹೇಳಿದ್ರಂತ, ನೋಡು ಲಕ್ಷಿಟ್ಟು ಕೇಳು, ಯಾವುದನ್ನು ನೀನು ನೋಡ್ತಿದ್ದಿ ನೋಡಿದಕ್ಕಿಂತ ಇನ್ನೊಂದು ಯಾವುದು ಹೆಚ್ಚಿನ ನೋಡ್ತಿದ್ದಿ ಅದು ಬ್ರಹ್ಮ ಅಂದ. ಈಗ ಮನೆಗೆ ಹೋಗಿ ಜಗಲಿ ಮೇಲೆ, ನಿಮ್ಮನೆ ಜಗಲಿ ಅದಲ್ಲ, ಜಗಲಿ ಮೇಲೆ ಏನು ಆದ ಅದೇ ಬ್ರಹ್ಮ ಅಂತ ತಿಳ್ಕೊಂಡ್ರು. ಮತ್ತೆ ಅದಕ್ಕಿಂತ ದೊಡ್ಡದು ಏನನ್ನಾದ್ರೆ ಅದೇ ಬ್ರಹ್ಮ ಅಂತ ತಿಳ್ಕೊ. ಹಿಂಗೆ ತಿಳ್ಕೊಂತ ಹೋಗ್ಬಿಡು, ಒಂದು ದಿನ ನಾನೇ ಬ್ರಹ್ಮ ಅಂತ ನಿನ್ ಜ್ಞಾನ ಆಗುತ್ತಂತ ಹೇಳಿದ್ರು. ಅದು ಹೆಂಗ್ರಿ ಅಂದ ಗುರುಗಳು ಹೇಳ್ತಾರ, ಮಹಾನ್ ವ್ಯಕ್ತಿಗಳು ಸಿದ್ಧಾರೂಢ ಮಹಾಸ್ವಾಮಿಗಳು ಸುಮ್ಮನೆ ಹೇಳೋರಲ್ಲ ಅವರು. ಮನೆಗೆ ಹೋದ, ನೋಡೇ ಬಿಡ ಮಂದ, ನೋಡ್ತಾನ ಜಗಲಿ ಮೇಲೆ ಒಂದು ಇಲಿ ಇತ್ತು. ಆ ಇಲಿನ ನೋಡಿದಾಗಂದ, ಗುರುಗಳು ಎಂಥ ಉಪದೇಶ ಮಾಡಿದ್ರಪ್ಪ, ಈ ಇಲಿನೇ ಬ್ರಹ್ಮ ಇರಬೇಕು ಅಂಥೇಳಿ ಆ ಪ್ರತಿನಿತ್ಯ ಅದಕ್ಕಿಷ್ಟು ಬೆಲ್ಲ, ಏನು ಕಾಳು ಕಡಿ 15 ದಿವಸ ಪರ್ಯಂತರವಾಗಿ ಅದು ಬ್ರಹ್ಮನೇ ಅಂತ ಅವನು ದೃಢನಿರ್ಧಾರದಿಂದ ಏನು ಮಾಡಬೇಕಾಗಿದೆ ಎಲ್ಲ ಭಕ್ತಿ ಮಾಡಿದ. 15 ದಿನ ಆಯಿತು. ಅಚಾನಕ್ ಬಂದು ನೋಡ್ತಾನ, ಬರೋರೊಳಗಾಗಿ ಪಕ್ಕದ ಮನೆ ಬೆಕ್ಕು ಆ ಇಲಿ ರುಂಡ ಹಿಡಿದಿತ್ತು. ಯಾವುದನ್ನ? ಇಲಿ ರುಂಡ, ಪಕ್ಕದ ಮನೆ ಬೆಕ್ಕು ನೋಡಿದ. ಅದಕ್ಕಿಂತ ದೊಡ್ಡದು ಯಾವ್ದು ಕಾಣ್ತದ ಅದೇ ಬ್ರಹ್ಮ ಅಂತ ಹೇಳಂದ್ರಲ್ಲ ಗುರುಗಳು. ಅವಾಗಂದ, ಈಗ ಬೆಕ್ಕೆ ಬ್ರಹ್ಮ ಅಂದ, ಬೆಕ್ಕು ಬ್ರಹ್ಮ ಅಂದ. ಅದಕ್ಕೆ 15 ದಿವಸ ಹಾಲು ಏನೇನು ಬೇಕು ಎಲ್ಲ ಹಾಕಿದ್ನ. 16ನೇ ದಿವಸಕ್ಕೆ ಮತ್ತೆ ಹೊರಗೋಗಿ ಬರ್ತದ. ಅಷ್ಟರೊಳಗೆ ಆ ಬೆಕ್ಕಿನ ರುಂಡಿಡಕ್ಕೆ ಪಕ್ಕದ ಮನೆ ನಾಯಿ ಬಂದಿತ್ತು. ಅಂದ, ಈ ನಾಯಿನೇ ಬ್ರಹ್ಮ ಅಂದ. ದೊಡ್ಡದೇ ಯಾವ್ದು ಮತ್ತೆ ನಾಯಿ ಐತಲ್ಲ ಅದೇ ಬ್ರಹ್ಮ ಅಂದ. ಇದೇ ಪ್ರಕಾರ ನಾಯಿಗೆ 15 ದಿವಸ ಮಾಡಿದ. 16ನೇ ದಿವಸ ಹೊರಗೋಗಿ ಬರ್ತದ. ಮನೆಗ ಹೆಂಡತಿ ರೊಟ್ಟಿ ಮಾಡಕತ್ತಿಲ್ಲು. ಆ ನಾಯಿ ಏನು ಮಾಡಿತು, ಬಂದು ಒಂದು ರೊಟ್ಟಿ ಬಾಯಿ ಹಾಕಿದ. ಅದೇ ಸಮಯದಲ್ಲಿ ಆಕೆ ಬಾರಿ ತಾಂಡು ನಾಯಿಗೆ ಹೊಡಿಕತ್ತಿಲ್ಲು. ಅವಾಗಂದ, ಇದು ನಾಯಿನ ಬ್ರಹ್ಮ ಅಲ್ಲ, ನನ್ನ ಹೆಂಡ್ತಿನ ಬ್ರಹ್ಮ ಅಂದ. ನನ್ನ ಹೆಂಡ್ತಿನ ಬ್ರಹ್ಮ ಇರಬೇಕು ಅಂದ. ಮೊದಲು ಯಾವ ಭಾವನೆಯಿಂದ ಹೆಂಡ್ತಿ ನೋಡ್ತದ, ಆಕೆಯನ್ನು ಇವತ್ತು ದೇವರ ಭಾವನೆಯಲ್ಲಿ ನೋಡಿ ಆಕೆ ಸೇವೆಗಳು ಕೂಡ ಮಾಡ್ಕೊಂತ ಮಾಡ್ತಾ ಬಂದ. ಕೊನೆಗೆ ಈಗೊಂದು 15 ದಿವಸ ಆಯಿತು. ಆಮೇಲೆ ಹೊರಗಿನಿಂದ ಬರ್ತದ. ಈಕೆ ಏನು ಅನ್ಕೊಂಡಿದ್ಲು, ಎಷ್ಟು ಸಾಯೋ ವಯಸ್ಸಾಗ್ಯದ, ಒಂದು ದಿನ ನನ್ನ ಮಾತು ಕೇಳಲಾರ್ದವನು ಇಷ್ಟು ನನ್ನ ಮಾತು ಕೇಳಿ ನನ್ನ ಸೇವೆ ಮಾಡ್ತಾನಂದ್ರೆ ನನ್ನ ಪುಣ್ಯ ಅದ, ಭಾಗ್ಯ ಅದಂತ ಆಕೆ ತಿಳ್ಕೊಂಡ್ಲ. ಇವನು ಹೊರಗಡೆ ಹೋದ. ಆವತ್ತಿನ ದಿವಸ ವ್ಯಾವಹಾರಿಕ ದೃಷ್ಟಿಯಿಂದ ಲಾಭ ನಷ್ಟ ಆಗಿ ಬಹಳ ಬೇಸರ ಆಗಿತ್ತು, ಶಿಟ್ಟಾಗಿತ್ತು. ಸೀದಾ ಮನೆಗೆ ಬಂದ. ಹೆಂಡತಿ ಕುರ್ಚಿ ಮೇಲೆ ಕುಂತಿದ್ಲು. ಅದ ಬಂದ್ರೆ ಏನು ನದ್ರೆ ಇಲ್ಲಕಿ. ಈಗ 15 ದಿವಸ ಸೇವೆ ಮಾಡಿಸ್ಕೊಂಡ್ರ. ಆವಾಗ ಇವನಿಗೆ ಆ ತಲೆ ಕೆಟ್ಟಿತ್ತು. ಬಂದ, ನೀರಡಿಕೆ ಆಗ್ಯದ, ಎಲ್ಲಿಗೂ ಹೋಗಿದ್ದ, ಮಾತಾಡ್ಸಿಲ್ಲ, ರೋಗ ಮೇಲೆ ಕುಂತಿದ್ಲು. ಏನೇನು ನಾನು ನಿನಗೆ ಕಾಣ್ತಾನೆ ಇಲ್ಲ ಕಣ್ಣಿಗೆ ಅಂದ. ಕಾಣೋದೇನದ, ಮತ್ತೆ ಈಗ ನನಗೆ 15 ದಿವಸ ನೀನೇ ಮಾಡಿದ್ದಲ್ಲ, ಅದಕ್ಕೆ ನಾನು ಸುಮ್ಮನೆ ಕುಂತೀನಿ, ಎಲ್ಲ ನೀನೇ ಮಾಡೋನ್ಲಕ್ಕೆ. ಆವಾಗ ಒಂದು ಏಟ್ ಬಿಟ್ಟ ನೋಡು, ಹೆಂಡ್ತಿಗೆ ಒಂದು ಏಟ್ ಕೊಡೋ. ಆವಾಗ ಹೆಂಡ್ತಿ ಗೋಳು ಅಂತ ಅಳಕತ್ತಿಲ್ಲು. ದೊಡ್ಡ ಮನುಷ್ಯದ್ದಿ ಮರ ನೀನಂದ್ಲು. ಯಾರು ದೊಡ್ಡವ್ರು ಅವ್ರಿಗೆ? ಯಾವಾಗ ನಾನು ಹೇಳಿದ್ದೆ ನನಗನ್ನ ಅಂಜಲಿ ಅಂದಮೇಲೆ ನಾನೇ ಬ್ರಹ್ಮ ಅಂದ. ನಾನೇ ಬ್ರಹ್ಮ. ಅದಕ್ಕೆ ಸಿದ್ಧಾರೂಢರು ಹೇಳಿದ ಸತ್ಯ ಅದಂತೇಳಿ ಒಂದು ಸಾಮಾನ್ಯವಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಅದರಂಗೆ ನಾವು ವಿಚಾರ ಮಾಡಬೇಕು.
ನಾವ್ಯಾವುದು ದೇಹ ಎಷ್ಟು ದೊಡ್ಡ ಪ್ರಮಾಣ ಅದ, ಮನಸ್ಸು ಎಷ್ಟು ದೃಢದ, ಬುದ್ಧಿ ಎಷ್ಟು ದೃಢದ, ಇಂದ್ರಿಯಾದಿಗಳು ಎಷ್ಟು ಕೆಲಸ ಮಾಡ್ತಾವ, ಇವುಗಳಿಂದ ಮಹಾತತ್ವ ಎಷ್ಟು ಕೆಲಸ ಮಾಡ್ತದ, ಮಾಯೆ ಎಂತ ಕೆಲಸ ಮಾಡ್ತದ, ಮಾಯಕ್ಕಿಂತ ಮಾಯೆಗೆ ಆಧಾರವಾಗಿರ್ತಕ್ಕಂಥ ಬ್ರಹ್ಮ ಎಂಥ ಕಾರ್ಯ ಮಾಡ್ತಾನ ಅಂದಾಗ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಬ್ರಹ್ಮ ಅಂತ ಅರ್ಥ ಆಯ್ತಲ್ಲ. ಅದೇ ಇಲ್ಲದ ನನ್ನಲ್ಲಿ ಅದ. ಯಾಕಂದ್ರೆ ಅದು ಎಲ್ಲ ಕಡೆ ಆದಾದ್ಮೇಲೆ ನಮ್ಮಲ್ಲಿ ಇರಬೇಕಲ್ಲ. ಬೈಲು ಬಿಟ್ಟು ಯಾರನ್ನ ಮನೆ ಕಟ್ಟರೇನು, ಕಟ್ಟಕ್ಕೆ ಬರ್ತದೇನು? ಇಲ್ಲಲ್ಲ. ಬ್ರಹ್ಮನನ್ನು ಬಿಟ್ಟು ಯಾರನ್ನ ಹುಟ್ಟಕ್ಕೆ ಬರ್ತದೇನು, ಹುಟ್ಟಿವೇನು? ಅರೆ ಬೈಲು ಬಿಟ್ಟು ಮನೆನೇ ಕಟ್ಟಕ್ಕಾಗಲ್ಲ ಅಂದ್ರೆ ಬ್ರಹ್ಮನನ್ನು ಬಿಟ್ಟು ಹುಟ್ಟಕ್ಕೆ ಹೆಂಗಾಗ್ತದ? ಇದೇನು ಕಲ್ಲು ಕಟ್ಟಿಗೆ ತಗೊಂಡು ಕಟ್ಟಿದಂಗಲ್ಲ. ಇದು ಪಂಚಮಹಾಭೂತಗಳ ಒಂದು ಜಡವಾದಂಥ ನರ ಮಾಂಸ ಮಲಮೂತ್ರ ಕೂಡ ಕ್ರಿಯೆ ಮಾಡ್ತಾವ ಒಳಗ. ಆ ಮಲಮೂತ್ರ ಎಷ್ಟು ಚಂದ ಕ್ರಿಯೆ ಮಾಡ್ತಾನ ಭಗವಂತನ ಸೃಷ್ಟಿ. ಇಲ್ಲಿದ್ದ ನೀರು ಆ ಹೊಲಕ್ಕೆ ಹೋಗ್ಬೇಕಾದ್ರೆ ನೀನು ಕಾಲುವೆ ಮಾಡಬೇಕು, ಮಾಡಿದ್ರೆ ಗೊತ್ತೋ ಇಲ್ಲ. ಮತ್ತೆ ಇಲ್ಲಿ ಕುಡಿದ ನೀರು ಇಲ್ಲಿ ಹೋಗ್ಬೇಕಾದ್ರೆ ಯಾರು ಕಾಲುವೆ ಮಾಡ್ಯಾರ? ವಿಚಾರ ಮಾಡ್ಬೇಕಲ್ಲ, ವಿಚಾರ ಮಾಡ್ಬೇಕಿಲ್ಲ. ಇಲ್ಲಿ ತಯಾರಾದಂಥ ರಕ್ತ ಎಲ್ಲ ಕಡೆ ಹೋಗ್ತದಂದ್ರೆ ಈ ಕಳಿಸೋರು ಯಾರು, ಹೆಂಗ್ ಹೋಗ್ತಾವ, ಯಾರು ಮಾಡ್ಯಾರ? ಇದಕ್ಕೆಲ್ಲ ಆಶ್ರಯವಾದವನು ಯಾರು ಅಂದ್ರೆ ಆ ಬ್ರಹ್ಮನಲ್ಲ. ಮತ್ತೆ ನಿನ್ನಲ್ಲಿ ನೀನು ಒಳಗೆ ಇದ್ದೆ ಅಂತ ಇವೆಲ್ಲ ಕೆಲಸ ಮಾಡ್ತಾವ. ನೀನು ಯಾವಾಗ ಇದನ್ನ ಬಿಟ್ಟು ಇವೆಲ್ಲ ನಿಂತೋತಾವ. ಖಾಲಿ ಹೊಡೆದಂಗ, ಡ್ಯಾಮ್ ಹೊಡೆದಂಗ, ಕಿವಿಯಾಗ ಹೊಡಿತಾವ, ಮೂಗಿನ ಹೊಡಿತಾದ, ಕಣ್ಣಾಗ ಹೊಡಿತಾದ, ಬಾಯಾಗ ಹೊಡಿತಾದ, ಎಲ್ಲ ಕಡೆ ಹೊಡೆದೋದು. ಯಾಕಂದ್ರೆ ಕೆರೆ ಹೊಡೆದ ಯಾಕಡೆ ಬೇಕಾಡೆ ಹೋಗ್ತಾವ ನೀರು. ಕೆರೆ ಆಧಾರದಲ್ಲಿ ಇತ್ತಂದ್ರೆ ನೀರು ಒಂದೇ ಮಾರ್ಗಕ್ಕೆ ಹೋಗ್ತಾವ. ಅದಂಗ ಆತ್ಮನ ಆಶ್ರಯದಿಂದ ದೇಹ ಕಡೆಗೆ ಆಯ್ತಿಲ್ಲ, ಮನುಷ್ಯಗೆ ಒಂದೇ ಕೆಲಸ ಮಾಡ್ತಾವ. ಬಾಯಿಗೆ ಹೋಗೋದು, ಮೂಗಿನಾಗ ಹೋಗ್ತದ, ಮೂಗಿನಾಗ ಬರೋದು, ಬಾಯಿಗೆ ಬರ್ತದ, ಕೆಳಗೆ ಹೋಗೋದು, ಮೇಲೆ ಬರ್ತದೆ, ಮೇಲೆ ಹೋಗೋದು, ಕೆಳಗೆ ಬರ್ತದೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡಿಬೇಕು ಶರೀರ. ಯಾಕೆ ನಡಿಬೇಕು ಅಂದ್ರೆ ನಿನ್ನ ಕಡೆಯಿಂದ ಕಾರ್ಯ ಆಗದ. ಜಗತ್ತಿಗೆ ಭಗವಂತ ಇಷ್ಟೆಲ್ಲ ಮಾಡ್ಯಾನಲ್ಲ, ಅವನಿಗೆ ಉಳ್ದದ್ದು ಏನು ಮಾಡಕ್ ಬರಂಗಿಲ್ಲ. ಎಲ್ಲ ಮಾಡ್ಯಾನಲ್ಲ, ಏನು ಬೇಕಾದ್ ಮಾಡ್ಬೋದಲ್ಲ. ಹಂಗಲ್ಲ, ನಮ್ಮನ್ನ ಕಳಿಸಿ ನಮ್ಮ ನಾಟಕವನ್ನು ನೋಡಕ್ ಕುಂತಾನ ಅವನು ಸಾಕ್ಷಿಗೆ. ನೋಡಂಗ ನೀನು ಮಾಡ್ತಾನ. ಖರೆ ಅಂತ ಆಟ ಆಡಿ ಬರ್ತಾನೋ, ಸುಳ್ಳಂತ ಆಟ ಆಡ್ತಾನೋ? ಆಟ ಆಡೋದು ಬೇಡ ಅಂತ ತರಂಗಿಲ್ಲ ಅವರು. ಸತ್ಯ ಅಂತ ಆಟ ಆಡಬೇಡ. ಹುಡುಗರು ಸುಳ್ಳಂತ ಆಡಿ ಬರ್ತಾವಲ್ಲ ಮನೆಗೆ. ಅದಂಗ ನಮ್ಮನ್ನು ಕಳಿಸ, ಇವನ್ ಕಳಿಸ ನೋಡೋ ಬುದ್ಧಿವಂತನ. ಇವು ಸತ್ಯ ಅಂತ ಆಟ ಆಡಿ ಅಳಕತ್ತಿ. 100 ವರ್ಷ ಆಟ ಆಡೋದು ಬರಲ್ಲ. ಸುಳ್ಳಂತ ತಿಳ್ಕೊಂಡು 100 ವರ್ಷ ಆಟ ಆಡು. ಆಯುಷ್ಯದಿಂದ 120 ವರ್ಷ ಬದುಕು ಯಾರು ಬೇಡ ಅಂತಾರೆ. ಸತ್ಯ ಅಂತ ಯಾವತ್ತು ತಿಳ್ಕೊಂಡಿಲ್ಲ ನಿನಗ ಏನಾಗ್ತದ ಅಂದ್ರೆ ಮತ್ತೆ ನೀನು ಅತಗ ಅಂತ ಸಾಯ್ಬೇಕು, ಮತ್ತೆ ಅತಗ ಅಂತ ಹುಟ್ಟಬೇಕು. ಮತ್ತೆ ಆನಂದ ಪಡೋದು ಯಾವಾಗ ಅಂತ? ಆನಂದ ಪಡೋದು ಈ ಮನುಷ್ಯನಿಗೆ ಮಾತ್ರ ಹೇಳಿನ ಭಾಳ ಸಲ. ಮಾನವನಿಗೆ ಮಾತ್ರ ಸರಿ ತಪ್ಪನ್ನು ತಿಳ್ಕೊಂಡು ಆನಂದ ಪಡಕ ಮನುಷ್ಯನಿಗೆ ಸಾಧ್ಯ ಅದ. ನಿದ್ದೆಯಲ್ಲಿ ಆನಂದ ಎಲ್ಲರಿಗೂ ಆಗ್ಯಾವಲ್ಲ, ಮತ್ತೆ ಉಳಿದ ಜೀವಿಗೆ ಆಗಿಲ್ಲೇನು? ಆದ್ರೆ ಅವಾಗ ನಿದ್ದೆಯಲ್ಲಿ ಆನಂದ ಬಹಳ ಆದಂತ ಹೇಳಕ ಜ್ಞಾನ ಇಲ್ಲ ಅವಕ. ಆದ್ರೆ ಮನುಷ್ಯನಿಗೆ ಹೇಳ್ತಿಲ್ಲ. ಅದು ನಿನ್ನಲ್ಲಿ ಬುದ್ಧಿ ವಿಶೇಷ ಅದಲ್ಲ. ಹಾಗಾಗಿ ಇದು ಪರಮಾತ್ಮನ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಬಂದಂಥ ದೇಹ. ಇದು ಸಂಸಾರ ಮಾಡಕ್ಕೆ ದೇಹ ಬಂದಿಲ್ಲ. ಸಂಸಾರ ಮಾಡಕ್ಕೆ ಭಾಳ ಸಲ ಕೊಟ್ಟು ಹೋಗ್ಯಾವ. ಅವು ಮಾಡಿ 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 ನೀವು ಮಾನವನಾಗಿ ಬಂದಿದ್ದಿ. ಈಗ ಸಂಸಾರ ಮಾಡಕ್ಕೆ ಉಳಿದ ಜನ್ಮ ಮಾಡ್ತಾವ. ನಿನ್ನ ಜನ್ಮ ಎದಕ್ಕೆ ಬಂದದ? ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಮೋಕ್ಷಗಳಿಗೆ ಬಂದದ, ಪುಣ್ಯ ಮಾಡಕ್ಕೆ ಬಂದದ, ಲೋಕಾದಿಗಳ ಪ್ರಾಪ್ತಿ ಬಂದದ. ಏನು ಬೇಡ ಅಂದ್ರೆ ಮೋಕ್ಷ ಪಡೆಯಕ್ಕೆ ಬಂದದ.
ಅದನ್ನು ಬಿಟ್ಟು ಇನ್ನು ಮಾಡಿದ್ರೆ ಈ ಜನ್ಮಕ್ಕೆ ಹಾಕ್ಬೇಕು ಭೂಷಣ. ಇದಕ್ಕೆ ಭೂಷಣ ಅದೇನು? ಹಾಗೆ ಈಗಾದರೂ ಕೂಡ ಲೋಕದಲ್ಲಿ ಪಾಪದ ನಡೀತೇವಲ್ರಿ, ಮನುಷ್ಯರೇ ಮಾಡ್ತಾರಲ್ಲ ಅಂದರೆ. ನಾ ಮೊನ್ನೆ ಯಾರ ಕೇಳಿದ್ರು, ಕೆಲವು ಬರೇ ಕಡಿಸಣ್ಣು ಸಹಾಯಕ ಹುಟ್ಟ್ಯಾವಂದೆ. ನಾನು ಕುರಿ ಕೋಣ ಕೋಳಿ ಸಂಸಾರ ಮಾಡಕ್ಕೆ ಹುಟ್ಟ್ಯಾವಲ್ಲ. ಕೊನೆಗೆ ಅವರು ಯಾರ ಕಡೆಯಿಂದನೇ ಕಡಿಸಂಡೇ ಸಾಯ್ಬೇಕು. ಮತ್ತು ಎಲ್ಲೇನ ಅವನ್ನ ಮಣ್ಣು ಮಾಡಿ ಸತ್ತಾಗ ಮಣ್ಣು ಮಾಡಿ ಎಲ್ಲರೂ ಇಟ್ಟಂಗಿಟ್ರನೆಲ್ಲ. ಇನ್ನು ಓತದ ಭಾಳ ದಿನ ಇರಂಗಲ್ಲ, ಮುಲ್ಲನ್ನು ಕರೆಸಿ ಏಟನ್ನ ಕೊಡು ಕೊಯ್ದು ಬಿಡಂತೀವಿ ನಾವು ಅಂತಾರೆ ಇಲ್ಲ. ಅಂದರೆ ಆ ಜನ್ಮಗಳು ಬರೀ ಕಡಿಸಣ್ಣು ಸಹಾಯಕ ಬಂದವು. ಯಾಕೆ ಬಂದವ್ರಿ? ಹಿಂದೆ ಅವು ಕಡ್ದಾರ ಬೇರೆಯವ್ರನ್ನ, ಈಗ ತಾವು ಕಡಿಸಣ್ಣು ಸಾಯ್ತಾವ. ಮತ್ತು ಈ ಜನ್ಮದಲ್ಲಿ ಎಲ್ಲರೂ ಕಡಿಯೋದು ಬಿಟ್ರೆ ಮುಂದೆ ಕುರಿ ಕೋಳಿ ಕೂಣಾಗಾರ ಯಾರು? ಮತ್ತು ಬೀಜ ಇವೇ ಬೀಜ ಆತಾವ. ನಾನು ನಿನ್ನೆ ಹೇಳಿದೆ, ಅವರು ಪರಿಶೀಲನೆ ಆದ್ರು. ಅದಕ್ಕೆ ಶಾಸ್ತ್ರಗಳು ವಿಧಿ ನಿಷೇಧ ಮಾಡ್ಯಾರ. ತಿಳಿಲಾರ್ದ ಮಾಡ್ತು ಅಂದ್ರೆ ಮುಂದೆ ಕಡಿಸಣ್ಣು ಸಾಯ್ತಾರೆ. ಈ ಕಡ್ದಾರ ಮುಂದೆ ಕಡಿಸಣ್ಣು ಸಾಯ್ತಾರೆ. ಈಗ ಯಾರನ್ನ ಒಬ್ಬರು ರಕ್ಷಣೆ ಮಾಡ್ಯಾರ, ಮುಂದೆ ನೀನು ರಕ್ಷಣೆ ಆಗ್ತಿದ್ದಿ. ಹಾಗೆ ಶಾಸ್ತ್ರಗಳ ನಿರ್ಣಯ ಅವ. ಈ ರೀತಿಯಾಗಿ ನಾವು ಅನೇಕ ರೀತಿಯಿಂದ ಉಚ್ಚಾರ ಮಾಡಿದರೆ ಶಿವ, ಬ್ರಹ್ಮ, ವಿಷ್ಣು, ಸೂರ್ಯ ಇವರೆಲ್ಲ ಕೂಡ ದೇವತೆಗಳಾದರೂ ಕೂಡ ಯಾವ ರೂಪದಿಂದ ನಾವು ಅವರ ಉಪಾಸನೆಯನ್ನು ಮಾಡಿದ್ರು ಕೂಡ ಅವರು ಆ ದೇವತೆಗೆ, ಅವರು ಆ ದೇವತೆಗೆ ಕೊಡು ಬ್ರಹ್ಮಗೆ ಮುಟ್ತದ. ಅಂದರೆ ಬ್ರಹ್ಮಾರ್ಪಣೆ ಭಾವ ಮಾಡ್ಬೇಕಲ್ಲ. ದೇವರಿಗೆ ಮುಟ್ಲ ಅಂದ್ರೆ ಯಾರ ಕಡೆಯಿಂದನೇ ಮುಟ್ಲ, ನಮಗೇನು ಮಾಡೋದು? ಹಂಗೆ ಮಾಡೋರು ಎಲ್ಲಿ ಯಾರು? ಅವ್ರು ಮಾಡಿದ್ರೆ ಮತ್ತೆ ಮುಟ್ಟಿಸ್ತಾವ. ಈಗ ನೀನು ವಿಶ್ವಾಸ ಅದ, ಬೆಟ್ಟ ಆದಿ, ಇಷ್ಟು ಏನು ಆದಪ್ಪ ಬೆಟ್ಟ ಎಲ್ಲ ಮಲ್ಲಿಂಗೆ ಹೋಗಿ ನಾಳೆಗೆ ಇದು ಮುಟ್ಸಂದ್ರೆ ಆತ ಕೊಡ್ತಾನಿಲ್ಲ, ಆತಗೆ ಹೋಗಿ. ಮತ್ತು ಅದು ಮುಟ್ಸಂತ ನೀವು ಕೊಟ್ಟಿಲ್ಲ ಅಂದ್ರೆ ಆತ ಯಾಕೆ ಕೊಡೋಕೆ ಹೋಗ್ತಾನ? ಆತಗೆ ತನ್ನಲ್ಲಿ ಇಟ್ಕಂತ ತನ್ನಲ್ಲಿ ಇಟ್ಕಂತ ನೀನು ಇನ್ನೊಬ್ರಿಗೆ ಕೊಡಂತ ಹೇಳಿ ಅಂತ ಕೊಟ್ಟಿದ್ರೆ ಕೊಡ್ತದಾತ. ಮತ್ತು ನೀವು ಬ್ರಹ್ಮಗೆ ಪರಮಾತ್ಮನೇ ಮುಟ್ಟಲಿ ಅಂತ ಅರ್ಪಣೆ ಮಾಡಿದ್ರೆ ದೇವತೆಗಳು ಇದ್ದಗದಿಲ್ಲ, ಅವ್ರು ಅಲ್ಲಿಗೆ ಹೋಗಿ ಮುಟ್ಟಿಸ್ತಾರೆ. ಒಂದೊಂದು ತತ್ವಗಳ ಮುಖಾಂತರವಾಗಿ ವಾಯುದೇವ, ಅಗ್ನಿದೇವ, ಆಕಾಶದೇವ, ಹಿಂಗ ದೇವತೆಗಳು ಅಲ್ಲಿಂದ ಅದು ಅರ್ಪಣೆ ಆಗ್ತದೆ. ಅದಕ್ಕೆ ಹಿಂಗನೂ ಮಾಡು. ಒಂದು ಇಲ್ಲಾಂದರೆ ಏಕೋದೇವ ಸರ್ವಭೂತೇಶು ಕೂಡ ಎಲ್ಲ ಕಡೆ ಭಗವಂತನಂತ ಮಾಡು ಒಂದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬಂದರು. ಇಲ್ಲಿ ಸಮಯ ಆಗ್ಯದ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಶಿಮ್ಲಾಪುರಕ್ಕೆ ನಾಳೆ ಸರ್ಕಾರ ಅವರ ಮಗಳ ಮದುವೆಗೆ ಹೋಗ್ಬೇಕಂತ ಭಾಳ ವಿಚಾರ ಇತ್ತು. 20ಕ್ಕೆ ಅಲ್ಲಿ ಮುಗಿದ್ಮೇಲೆ 24ಕ್ಕೆ ನಮ್ಮ ಬಳಗದವರಲ್ಲಿ ಒಂದು ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ಇತ್ತು. ಅವರು ಒಂದು ತಿಂಗಳಿಂದನೇ ಹೇಳಿದ್ರು, ಇವರು ತಿಂಗಳಿಂದನೇ ಹೇಳಿದ್ರು, ಹೋಗೋಣಂತ ವಿಚಾರಣೆ ಇತ್ತು. ನಾವು ನಾಳೆ ಮದುವೆ ಮುಗಿಸ್ಕೊಂಡು 24ಕ್ಕೆ ನಮ್ಮ ತೋಟಿ ಸಾಹೇಬ್ರ ಮಗಳ ಮನೆಯಲ್ಲಿ ಒಂದು ಕಾರ್ಯ ಇತ್ತು. ಅದನ್ನು ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ ವಿಚಾರಿದ್ದೀವಿ. ಆದರೆ ಇದ್ದಕ್ಕಿದ್ದಂಗೆ ನಿನ್ನೆ ದಿನ ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಕಾರಣ ಏನಂದರೆ, ನಮ್ಮ ಕಪ್ಪಗಲ್ ಸಿದ್ಧಲಿಂಗ ಪ್ರಾರ್ಥನವರ ಮಗ ಒಂದು ಮನೆ ಕಡಿಸನ ಮಾನವಿಯಲ್ಲಿ. ಆತ ಕೂಡ ಬಂದು ಅಣ್ಣ ತಾವು ಬರಬೇಕು ಅಂತ ಹೇಳಿದ ಕಾರಣ ಇದು ಗುರು ಸಂಬಂಧ. ಹಾಗಾಗಿ ಕೆಲವೊಂದು ಪ್ರಸಂಗದಲ್ಲಿ ಕೆಲವು ಮುರಿಬೇಕಾಗ್ತದೆ. ನಮ್ಮ ಶಿಷ್ಯರ ಸಂಬಂಧ ಇದ್ದೇ ಇರ್ತದೆ. ಅದು ಗುರು ಸಂಬಂಧ ಯಾವಾಗಲೂ ಯಾವಾಗೋ ಒಮ್ಮೆ ಓದು ಆ ಕಾರಣದಿಂದ ಎಲ್ಲವನ್ನ ಬದಿಗಿಟ್ಟು ನಾಳೆ ದಿನ ಹೆಂಗೋ ಹೋಗ್ತೀವಿ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಡಾಕ್ಟರ್ ಅವರ ಒಂದು ಆಸ್ಪತ್ರೆ ಈಗೇನಾದ ಅದರ ಎದುರುಗಡೆ ಸ್ವಲ್ಪ 2-3
ಅಂಗಡಿ ಬಿಟ್ಟು ಅಲ್ಲಿ ಹೊಸದಾಗಿ ಮಾಡ್ಯಾರ. ಅವರು ಕೂಡ ನೀವು ಹೆಂಗೂ ಹೋಗೋದಿಲ್ಲ ಅಂದರೆ ನಾಳೆಗೆ ಇಲ್ಲಿ ಬಂದು ನೀವು ಮಾನಿಗೆ ಹೋಗಿ ಬರ್ರಿ ಅಂತ ಹೇಳಿದರು. ಆಯಿತು, ನಾವು ಹೋಗೋದು ಕ್ಯಾನ್ಸಲ್ ಆಗ್ಯದ, ರಾಯಚೂರಿಗೆ ಬಂದು ಅಲ್ಲಿಂದ ಆ ಕಡೆ ಬರ್ತೀವಿ ಅಂತ ಹೇಳಿವಿ. ಮತ್ತು ಶಾಸ್ತ್ರದಲ್ಲಿ ಕೂಡ ಎಲ್ಲರಿಗೆ ಹೇಳ್ರಿ, ಯಾರಿಗೆ ಸಾಧ್ಯ ಅದ ಎಲ್ಲ ಮಾಡೋದವ್ರು ಬಂದು ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಿನ್ನೆ ದಿನ ಸಾಹೇಬ್ರು ಹೇಳಿದ್ದೆ, ಹೇಳ್ಯಾರೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಎರಡಂತ ಹೇಳಿದ್ದೆ, ಹೇಳಿರ್ಬೋದು. ಮತ್ತು ನಾನು ಕೂಡ ನಾಳೆಗೆ ಮುಂಜಾನೆ ಇನ್ನೊಂದು ವಿಶೇಷ ಕಾರಣ ಅಂದರೆ, ನಮ್ಮ ಮರಿಲಿಂಗಪ್ಪ ನಿನ್ನೆ ಮೊನ್ನೆ ದಿನ ಇಲ್ಲಿ ಬಂದು ಏಕಾಂತವಾಗಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ತಮ್ಮ ಮನಸ್ಸಿನಲ್ಲಿ ಇರುವಂಥ ಭಾವನೆಯನ್ನು ನನ್ನ ಮುಂದೆ ಹೇಳಿದಾಗ, ಅದೇನೆಂದರೆ ಆತನು ಕೂಡ ಉಪದೇಶವನ್ನು ತಗೋಬೇಕು ನಾಳೆ ಬಸವ ಜಯಂತಿ ದಿನ ಅಂತ ವಿಚಾರ ಮಾಡೀನಿ ಅಂತ ನಮ್ಮಲ್ಲಿ ವ್ಯಕ್ತಪಡಿಸಿದಾಗ, ನಮಗೂ ಕೂಡ ಸಂತೋಷ ಇಲ್ಲಂತಲ್ಲ, ದುಃಖ ಪಡಂಗಿಲ್ಲ ನಾವು. ಆದರೂ ಕೂಡ ಕೆಲವು ನಿಯಮಗಳನ್ನು ಹೇಗಿದೆ ಎಂತಿದೆ ಅಂತ ವಿಚಾರ ಮಾಡಪ್ಪ, ಇನ್ನೂ ಕೆಲವು ದಿನ ಹೋಗಲಿ ಅಂದಾಗ ಇಲ್ಲಿಗೆ ಬಹಳ ತಡ ಆಯ್ತು ಅಂದ. ತಡ ಆದರೂ ಪರವಾಗಿಲ್ಲ, ಒಂದು ಸಲ ವಿಶ್ವಾಸ ಭಾವ ಮುಂದೆ ಕೆಡಬಾರ್ದು. ಅದರಿಂದ ಮುಂದೆ ನಿಮಗೆ ಬೆಳಕಾಂತ ಹೋಗ್ಬೇಕು, ನಿಮ್ಮಿಂದ ಹೋಗ್ಕಂತ ಇರಬೇಕು. ಅದು ಸಂತೋಷ, ನಿಮಗೂ ಸಂತೋಷ, ನಮಗೂ ಸಂತೋಷ. ಯಾಕಂದ್ರೆ ಜಗತ್ತು ಬಹಳ ಗಮ್ಮತ್ತದ. ನಾ ಸುಮಾರು 30 ವರ್ಷದಾಗ ಎಲ್ಲ ನೋಡೀನಿ, ನಾ ಬಾಯಿ ಬಿಟ್ಟು ಹೇಳಂಗಿಲ್ಲ. ಹಾಗಾಗಿ ಇವತ್ತು ಯಾವುದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ, ಅದೇ ಮಂದಿ ತಮಗೆ ಅನಾನುಕೂಲ ಆಯ್ತು ಅಂದರೆ ಅದೇ ಕನಿಷ್ಠ ಅಂತ ದೂಷಣೆ ಮಾಡೋರ್ನಾರ. ಅವರ ಇವರ ಎಲ್ಲರ ಮಾತುಗಳನ್ನು ವಿಚಾರ ಮಾಡಿ ಬದಿಗಿಟ್ಟು ಶಾಸ್ತ್ರದ ಮಾತುಗಳನ್ನು ನಂಬಿ ನಡೆ ನುಡಿಗಳನ್ನು ಒಳ್ಳೆಯ ವಿಚಾರ ಅಂತ ಅಂದ್ಕೊಂಡ್ರೆ ಮುಂದೆ ಲಾಭ ಯಾರಿಗೆ ಅಂದ್ರೆ ಅದು ನಿಮಗೆ ಲಾಭ ಅಂತ ಹೇಳಿದಾಗ, ಆತ ಪಾಪ ಮೊದಲೆಲ್ಲ ವಿಚಾರವಂತ ಇಲ್ಲ, ಎಲ್ಲ ವಿಚಾರ ಮಾಡಿನೇ ನಾನು ನಿರ್ಣಯಕ್ಕೆ ಬಂದೀನಿ ಅಂತ ಹೇಳಿದಕ್ಕೆ, ನಾಳೆ ದಿನ ನಿಮಗೆ ಹೇಳ್ತೀನಿ, ನಮ್ಮ ಬಳಗಕ್ಕೆಲ್ಲ ತಿಳಿಸ್ತೀನಿ ಅಂತ ಹೇಳೋದಕ್ಕೆ ಇವತ್ತು ಅದೇ ಉದ್ದೇಶಕ್ಕೆ ಬಂದಂಗೆ ಕಾಣ್ತದೆ. ಕಾರಣ ನಾಳೆ 8 ಗಂಟೆ ಒಳಗಡೆ, 8 ಗಂಟೆಗೆ ಮುಂಜಾನೆ ಬೆಳಗ್ಗೆ ಅವರ ಉಪದೇಶ ಕಾರ್ಯವನ್ನು ಮುಗಿಸಿ ನಾವು 8:30 9ಕ್ಕೆ ರಾಯಚೂರಿಗೆ ಹೋಗ್ಬೇಕು. ರಾಯಚೂರಿಂದ ಮತ್ತೆ ಮಾನಿಗೆ ಹೋಗ್ಬೇಕು. ಮಾನಿಯಿಂದ ಮತ್ತೆ ಅನುಕೂಲ ಆದ ಇನ್ನೊಂದು ಕಡೆನೂ ಹೋಗ್ತೀವಿ. ಹಾಗಾಗಿ ನಾಳೆ ನೀವೆಲ್ಲ 8 ಗಂಟೆಗೆ ಬರ್ರಿ. ಒಂದು 4-5 ಜನ ಆದರೂ ಬಂದು ಅವ್ರ ಕಾರ್ಯವನ್ನು ಮುಗಿಸಿ, ಸಾಧ್ಯ ಆದರೆ ರಾಯಚೂರು ತನ ಕಾರ್ನಾಗ ಹೋಗೊಂಡು 4-5 ಮಂದಿ ಅಂತ ಹೋಗ್ತೀವಿ ಅನುಕೂಲ ಇದ್ದವರು. ಆನಂತರ ಕಾರ್ಯ ಮುಗಿಸೋಣ ಮತ್ತೆ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳಿ ಇವತ್ತಿನ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸೋಣ. ಜದ ಆನಂದ ಮಂಗಲಂ ಗುರು ಶಂಕರಾನಂದ ಭಕ್ತಾನಂದ ಸಂಗ ಶರಣರ ನಿಜದಾನಂದ ಮಂಗಲಮಯವಾದ ಜಡಿ ಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ. ಎಲ್ಲೋ ಜನಸಿ ಎಲ್ಲೋ ಆಶಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲೋ ಜನಸಿ ಎಲ್ಲಿ ವಾಸಿಸಿದೆ, ಎಲ್ಲೆಲ್ಲೋ ತಿರಗಿ
ಸಮಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜವಾನಂದ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸವಿದ್ಯೆ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನ ಶ್ರೀವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ವೇದಾಂತ ಒಡೆಯನೋ ಜಡಿ ದೇವಾನಿವನೋ ನುಡಿದ ತತ್ವಂ ಮಸಿಯ ವಾಕ್ಯವನೋ. ದಾಸ ಪಡೆಯಾನೋ ಜಡಿ ದೇವಾನಿವನು ನುಡಿದ ತತ್ವ ಮಸಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತಾವೃಂದ ಸಂಘ ಶರಣರ ನಿಜದ ಆನಂದ. ಸಂಘ ಶರಣ ನಿಜದಾನಂದ. ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾರಾಯಣಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ